You can hold each other. ನೆಕ್ಸ್ಟ್ ಇದು ಮುಗಿಸ್ಕೊಂಡಾದ್ಮೇಲೆ ನೋಡ್ಬಿಡೋಣ. ನೋಡಾದ ನಂತರ ಎಲ್ಲರೂ ಮಾತಾಡುವಂಥ ಸಮಯದಲ್ಲಿ ಖಂಡಿತ ಒಂದಿಷ್ಟು ಮಾತಾಡೋದಿದೆ. ಯಾಕಂತಂದರೆ ಈ ಮ್ಯಾಟ್ರೇ ಭಾಳ ಮುಖ್ಯವಾದ ಮ್ಯಾಟ್ರ್. ಏನಿದ್ರು ಏನಿಲ್ಲ ಅಂದರೂ ಅದಿರಲೇಬೇಕು. ಆ ಟೀಸರ್ ಬಿಡುಗಡೆ. ಗುಡ್ ಲಕ್, ಗಾಡ್ ಬ್ಲೆಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಕೊಟ್ಟಿದ್ರಿ, ಎಷ್ಟು ಎನ್ಕರೇಜ್ ಮಾಡ್ಬೋದು ಅಷ್ಟು ಮಾಡಿದ್ರಿ. ಈಗ ನನ್ನಿದು 2ನೇ ಸಿನಿಮಾ, ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸೊ ಈಗ ಟು ಬಿಗಿನ್ ವಿತ್ ಆ್ಯಕ್ಚುಲಿ ಸನ್ಮಾನ್ಯ DK ಶಿವಕುಮಾರ್ ಸರ್ ಮತ್ತು DK ಸುರೇಶ್ ಸರ್ ಅವ್ರನ್ನ ತುಂಬ ಹೃದಯದಿಂದ ನಾವು ಬರಮಾಡಿದ್ವಿ. ಬಹುಶಃ ನಾನು ಒಂದು ಪುಣ್ಯವಂತ ಅಂತ ಅನ್ಕೋಬೇಕು. ಅವ್ರನ್ನ ಹತ್ತಿರಕ್ಕೆ ಹೋಗಿ ಇನ್ವೈಟ್ ಮಾಡಿ ಅವರು ಖಂಡಿತ ಬರ್ತೀನಿ ಅಂತ ಹೇಳಿದರು. ಆದರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಎಮರ್ಜೆನ್ಸಿ ಇದ್ದಿದ್ದರಿಂದ ಹೋಗ್ಬೇಕಾಗಿ ಬಂದಿದ್ದರಿಂದ ಅವರು ಬಂದಿಲ್ಲ. ಬಟ್ ಮಾನಸಿಕವಾಗಿ ಅವ್ರನ್ನ ಸ್ವಾಗತ ಅಂತ ಬಯಸ್ತೀನಿ. ಆಮೇಲೆ ಅವರು ಇಲ್ಲಿ ನಮಗೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕಾಗಿ ನಾನು ಸದಾ ಚಿರಋಣಿಯಾಗಿರ್ತೀನಿ ಅವರಿಗೆ. ಇನ್ನು ನೆಕ್ಸ್ಟು ಚೀಫ್ ಗೆಸ್ಟ್ ಆಗಿ ಬಂದಿರೋದು ಶರಣ್ ಸರ್. ಸೊ ಶರಣ್ ಸರ್ ಜೊತೆಗೆ ನಾನು 2010ನಲ್ಲಿ ಮುರಳಿ ಮೀಟ್ಸ್ ಮೀರಾದಲ್ಲಿ ನಾನು ನನ್ನ ಕರಿಯರ್ದು ಕೂಡ ಫಸ್ಟ್ ಡೆಬ್ಯೂ ಅಸಿಸ್ಟೆಂಟ್ ಆಗಿ ನಾನು ಫಿಲ್ಮ್ ಜಾಯ್ನ್ ಆಗಿದ್ದೆ. ಆಗ ಒಂದು ದಿವಸ ನೈಟ್ ಶೂಟಲ್ಲಿ ಇವರು ಕಂಪ್ಲೀಟ್ ನೈಟ್ ಶೂಟ್ ಇತ್ತು. ಆಗ ಇವರನ್ನ ಭೇಟಿ ಮಾಡಿದ್ದೆ. ಸೊ ಅವರಿಗೆ ಪಾಪ ಮರ್ತೋಗಿದ್ದಕ್ಕೆ ನಾನು ಅವಾಗ ತುಂಬ ಒಂಥರ ಇಂಟ್ರೋವರ್ಟ್ ಇದ್ದೆ, ತುಂಬ ಓಪನ್ ಆಗಿ ಮಾತಾಡ್ತಾ ಇದ್ದಿಲ್ಲ. ಯಾಕಂದ್ರೆ ಫಸ್ಟ್ ಸಿನಿಮಾ ಹೇಗೋ ಏನೋ ಅನ್ನೋ ಒಂದು ಮುಜುಗರದಲ್ಲೇ ಇದ್ದೆ. ಅದಾದ್ಮೇಲೆ ಭದ್ರ ಕೂಡ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ ನನ್ನ ಭೇಟಿ ಇವತ್ತೇ ಮುಖತಃ. ಸೊ ಇದು ಕಾಮಿಡಿ ಸಬ್ಜೆಕ್ಟ್ ಆಗಿದ್ದರಿಂದ ನಮಗೆ ಒಂದು ಕಾಮಿಡಿ ಡೈರೆಕ್ಟರ್ ಅಂದ್ರೆ ಕಾಮಿಡಿ ಆಕ್ಟರ್ ನಮಗೆ ಬೇಕಲ್ಲ, ಸೆಲೆಬ್ರಿಟಿ ಬೇಕಲ್ಲ ಅಂತ ಅಂದಾಗ ಇಮಿಡಿಯೇಟ್ ಆಗಿ ನನಗೆ ಸ್ಟ್ರೈಕ್ ಆಗಿದ್ದು ಶರಣ್ ಸರ್. ಸೊ ಒಂದು ಕಾಮನ್ ಫ್ರೆಂಡ್ ಇಂದ ನಾವು ಕಾಲ್ ಮಾಡಿದಾಗ ನಂಗೆ ನಿಜವಾಗ್ಲೂ ಎಷ್ಟು ಅಂದ್ರೆ ಆಶ್ಚರ್ಯ ಆಯ್ತು ಅಂದ್ರೆ, ಅವ್ರಿಗೆ ಕೇಳ್ತಾ ಇದ್ದೀನಿ, ಹೌದಾ ಅವ್ರು ಲೇಡಿ ಡೈರೆಕ್ಟರಾ? ಅಯ್ಯೋ ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ಕಾಲ್ ಮಾಡಕ್ಕೆ ಹೇಳಿ ಅಂತ ಹೇಳಿದ್ರು. ನಾನು ಕಾಲ್ ಮಾಡ್ತಾ ಇದ್ದ ಹಾಗೇನೆ ಇಲ್ಲಿ ಬರ್ತೀನಿ ಅಂತಂದ್ರು. ಆಮೇಲೆ ಎಷ್ಟೆಲ್ಲ ಸರ್ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತೀನಿ ಸರ್, ನಮ್ಗೆ ಸಮಾಧಾನ ಆಗ್ತಾ ಇಲ್ಲ ಅಂತ. ಪರ್ಸನಲ್ ಯಾಕೆ ಬರ್ತೀನಿ, ನಾನು ಡೇಟಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ, ಬರ್ತೀನಿ ಅಂತಿದ್ದಾರೆ. ನಾನು ಇಲ್ಲ ಸರ್ ನಾನು ಬಂದು ಇನ್ವೈಟ್ ಮಾಡ್ತೀನಿ ಸರ್ ಅಂತ. ಇಲ್ಲ ನನಗೆ ಬರೋದೇ ಬೇಡ, ಆ ಟೈಮನ್ನ ನೀನು ಬೇರೆದಕ್ಕೆ ಉಪಯೋಗಿಸ್ಕೋ, ಸದ್ಯಕ್ಕೆ ನಿನ್ನ ಬೇರೆ ಬೇರೆ ಕೆಲಸಗಳು ಎಷ್ಟೊಂದಿದೆ ಅಂತ ಗೊತ್ತು ನನಗೆ. ಸೊ ಹಾಗಾಗಿ ಅದನ್ನು ಉಪಯೋಗಿಸಿ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ನಿನ್ನೆ ಮಂಗಳೂರಲ್ಲಿದ್ರು. ಈಗ ಮತ್ತೆ ಅವ್ರು ಮಂಗಳೂರಿಗೆ ಹೋಗ್ಬೇಕು. ಈ ಫಂಕ್ಷನ್ಗೋಸ್ಕರ ಅವರು ಮತ್ತೆ ಅವರು ಫ್ಲೈಟ್ ಅಲ್ಲಿ ಬಂದು ಇವತ್ತು ಕಾರ್ಯಕ್ರಮ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಸಮಯ ಹೇಳಿದ್ದಲ್ಲ, ನಾನು ನಿಜವಾಗಿ ಅಂದ್ರೆ ಭಾಗ್ಯವಂತೆ ಪುಣ್ಯವಂತೆ ಅಂತ ಅನ್ಸುತ್ತೆ. ಈ ಥರದ್ದೆಲ್ಲ ಸಪೋರ್ಟ್ಗಳು ನಮಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಿಕ್ಕಿದಾಗ. ಸೊ ವೆಲ್ಕಮ್ ಸರ್. ಇನ್ನು ಓ ಮಂಜುನಾಥ್ ಸರ್ ಅವರು ಸರ್ ಒಂದ್ಸಲ ಮಾಡಿದ್ದಾರೆ. ಸೊ ಅಲ್ಲಿ ಹೋದಾಗ ನಾನು ಅವನನ್ನು ಮಾತಾಡ್ಸಕ್ಕೆ ಅಂತ ಹೋದಾಗ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾ ಇದ್ರು. ಅಂದ್ರೆ ನಾನು ಅಂಕಲ್ ಊಟ ಆಯ್ತಾನೆ, ಹಾ ಅಂಕಲ್ ಆರಾಮಿದ್ದೀರಾ, ಹಾ ಇಷ್ಟೇ ಹೇಳ್ತಾ ಇದ್ರು. ನನಗೆ ಇವ್ರ ಹತ್ರ ಮಾತಾಡೋಕ್ಕೆ ಭಯ ಅಂತ ಅನ್ಸಿತ್ತು. ಆಮೇಲೆ ಒಂದ್ಸಲ ಸಿನಿಮಾ ಸಪೋರ್ಟ್ ಬೇಕು, ಒಂಚೂರು ಏನೋ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಇವ್ರ ಮನೆಗೆ ಹೋದಾಗ ಎಷ್ಟು ಲವಲವಿಕೆಯಿಂದ ಮಾತಾಡಿದ್ರು ಅಂದ್ರೆ, ಅವರ ಬಾಲ್ಯದ ಸಿನಿಮಾ ನೋಡಿದ್ದು, ಕದ್ದು ಸಿನಿಮಾಗಳನ್ನ ನೋಡಿದಂತ ಸಂಗತಿಗಳನ್ನೆಲ್ಲವೂ ಅಂದ್ರೆ ತುಂಬಾ ಆತ್ಮೀಯವಾಗಿ ಹೇಳ್ತಾ ಹೇಳ್ತಾ ನನಗೊಂದು ಒಳ್ಳೆ ಫ್ರೆಂಡ್ ಆಗ್ಬಿಟ್ರು. ಇನ್ಫ್ಯಾಕ್ಟ್ ಇವತ್ತಂದ್ರೆ ಸನ್ಮಾನ್ಯ DK ಶಿವಕುಮಾರ್ ಸರ್ ಮತ್ತೆ DK ಸುರೇಶ್ ಸರ್ ಅವ್ರನ್ನ ಕರೆಯೋದಕ್ಕೆ ಮೂಲ ಕಾರಣ ಮಂಜುನಾಥ್ ಸರ್ ಅವರೇ. ಅಂಕಲ್ ಪಾಪ ಬಿಟ್ಟು ಅಂದ್ರೆ ಅವ್ರು ಬಿಸಿ ಇದ್ದಾರೆ ಅಂದ್ರೂ ಕೂಡ ಇವ್ರ ಬಿಸಿ ಸ್ಕೆಡ್ಯೂಲ್ ಕೂಡ ಬಿಟ್ಟು ಇಲ್ಲಮ್ಮ ಕರೆಯೋಣ ಆಯ್ತು ನಿಮ್ಮ ಫಂಕ್ಷನ್ ಚೆನ್ನಾಗಾಗ್ಲಿ ಅಂತ ಹಗಲು ರಾತ್ರಿಯಿಂದ ಅವ್ರನ್ನ ಫಾಲೋ ಅಪ್ ಮಾಡಿ ಒಂದು ದಿವಸ ಅಂತ ನಾವು ಆಲ್ಮೋಸ್ಟ್ ಒಂದು 5 hours ಕಾದಿದ್ದೀವಿ. ಒಂದ್ಸಲ ಅವ್ರ ಮನೆಗೆ ಹೋಗಿ ಕಾದ್ವಿ, ಮತ್ತೆ ಅವ್ರನ್ನ ಬಿಸಿ ಇದೆ ಅಂತ ವಿಧಾನಸೌಧಕ್ಕೆ ಹೋದ್ರು, ಮತ್ತೆ ಅಲ್ಲಿ ಹೋದ್ವಿ. ಸೊ ಅಲ್ಲಿ ಮತ್ತೆ ವೇಟ್ ಮಾಡಿ ಪಾಪ 6 hours ನಮಗೋಸ್ಕರ ಕಾದಿದ್ದಾರೆ, ನಮಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ನಾ ಅದೇ ಹೇಳಿದಾಗೆ ನಾನು ಪುಣ್ಯವಂತ ಅಂತ ಇದಕ್ಕೆ ಹೇಳೋದು, ಇಂಥವರೆಲ್ಲ ನಮ್ಮ ಸಪೋರ್ಟ್ ಇದ್ದಾರೆ. ಸೊ ಈ ಸಪೋರ್ಟ್ ಇಂದ ಡೆಫಿನೆಟ್ಲಿ ನನಗನ್ಸುತ್ತೆ ನಮ್ಮ ಸಿನಿಮಾಕ್ಕೆ ಒಂದು ಒಳ್ಳೆ ಯಶಸ್ಸು ಸಿಗುತ್ತೆ ಇವರ ಆಶೀರ್ವಾದದಿಂದ ಅಂತ. ಬಟ್ ಆಮೇಲೆ ಟೀಮ್ ಕೈ ಸೇರ್ತಾ ಸೇರ್ತಾ ಆ ಕಾನ್ಸೆಪ್ಟ್ ಎಷ್ಟು ದೊಡ್ಡದಾಗ್ತಾ ಹೋಯ್ತು, ಅದು ಮೇಕಿಂಗ್ ಅದಂದ್ರೆ ಎಷ್ಟು ದೊಡ್ಡದಾಗ್ತಾ ಹೋಯ್ತು ಅಂತಂದ್ರೆ ಇದೊಂದು ಫುಲ್ ಫ್ರೆಂಚ್ ಸಿನಿಮಾದ ಒಂದು ರೂಪದಲ್ಲಿ ಬರೋ ತರ, ತೆರೆ ಮೇಲೆ ಬರೋ ತರ ಒಂದು ಔಟ್ಪುಟ್ ಬರೋ ತರ ಆಯ್ತು. ಸೊ ಅದಕ್ಕೆ ಕಾರಣಕರ್ತರು ನಮ್ಮ ರೈಟರ್ಸ್ ಇಲ್ಲಿದ್ದಾರೆ ಸರ್. ಒಂದು ನಿಮಿಷ. ಸೊ ನಿಜ ಹೇಳ್ತಾ ಇವರು ತುಂಬಾ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನನ್ನ ಹತ್ರ 1 ಪೈಸೆ ದುಡ್ಡು ಇಸ್ಕೊಳ್ದೇನೆ ಮೇಡಮ್ ನಾನು ನೀವು ಮಾಡ್ತೀನಿ ಅಂತ ಹೇಳಿ ಹಗಲು ರಾತ್ರಿ ಒಂದು 10 ವರ್ಷ ನನ್ನ ಕರೆಕ್ಷನ್ ಇದ್ದದ್ದು ಮಾಡಿ ಕೊಟ್ಟಂತಹ ಒಂದು ಅಂದ್ರೆ
ರಿಯಲ್ ಫ್ರೆಂಡ್ಸ್ ನನಗೆ. ಸೊ ಇವ್ರಿಗೂ ಕೂಡ ಅಂದರೆ ನಾನು ಸದಾ ಥ್ಯಾಂಕ್ ಯು ಸರ್. ಆಮೇಲೆ ಮತ್ತೆ ಪರ್ಸನಲ್ ಸುನೀಲ್. ಸೊ ಇವರು ಕೂಡ ಥ್ರೋಟ್ ನನ್ನ ಜೊತೆಗಿದ್ದು ಎಲ್ಲಿ ಅಂದರೆ ಇನ್ನೂ ಬೆಟರ್ ಮಾಡ್ಬೋದು, ಎಲ್ಲಿ ಇದನ್ನು ಮಾಡ್ಬೋದು ಅಂತ ನಮ್ಮ ಜೊತೆಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವ್ರು ಕೊರಿಯೋಗ್ರಾಫರ್ ಐಶ್ವರ್ಯ. ಸೊ ಶೀ ಇಸ್ ದ ಒನ್. ಹೊಸ ಕಾನ್ಸೆಪ್ಟ್ ನಿಮ್ಗೆ ಆ ಸಾಂಗ್ ರಿಲೀಸ್ ಆದಾಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ತುಂಬಾ ಹೊಸ ಕಾನ್ಸೆಪ್ಟ್ ಇಲ್ಲ, ಇದಕ್ಕೆ ಒಂದು ಬೆಲೆ ಕೊಡ ಅಂದ್ರೆ ಅದರ ಒಂದು ಕಂಟೆಂಟ್ ಏನು ಅರ್ಥ ಇದೆ ಅದು ಹೊರಗೆ ಬರಲೇಬೇಕು ಕೊರಿಯೋಗ್ರಫಿಲಿ ಅಂತ ತುಂಬಾ ವರ್ಕ್ ಮಾಡಿ ಇದನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಜವಾಗಿ ಹೇಳ್ತೀನಿ, ನಾನು ಕಾನ್ಸೆಪ್ಟ್ ಅನ್ನು ಹುಡುಕಿಲ್ಲ. ದೇಟ್ಸ್ ಅ ಸೇಮ್. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಾವು ಹೇಗೆ ಕಾನ್ಸೆಪ್ಟ್ ಅನ್ನು ಹುಡುಕ್ತಾ ಇರ್ತೀವೋ ಕಾನ್ಸೆಪ್ಟ್ ಕೂಡ ಒಂದು ಆತ್ಮವಾಗಿ ಹುಡುಕ್ತಾ ಇರುತ್ತೆ. ಜನ ನನ್ನ ನೋಡ್ಬೇಕು ಅಂತ ಕಾನ್ಸೆಪ್ಟ್ ಹುಡುಕ್ತಾ ಇರುತ್ತಂತೆ. ಸೊ ಅದು ಯಾವಾಗ ರೈಟ್ ಪರ್ಸನ್ ಸಿಗುತ್ತೋ ಅದು ಅವ್ರ ಹತ್ರ ಹೋಗಿ ತನ್ನ ಕೆಲಸನ ಮಾಡಿಸ್ಕೊಡುತ್ತಂತೆ. ಸೊ ಇಲ್ಲಿ ನನಗಾಗಿದ್ದು ಅದೇ. ನಾನು ಕಾನ್ಸೆಪ್ಟ್ ಹುಡುಕದೆ ಅನ್ನೋದಕ್ಕಿಂತ ಬಹುಶಃ ಕಾನ್ಸೆಪ್ಟ್ ಎಲ್ಲೋ ಹುಡುಕ್ತಾ ಇತ್ತು, ನನಗೊಂದು ಸರಿಯಾದ ಡೈರೆಕ್ಟರ್ ಬೇಕು, ನಾನು ವಿಜುವಲೈಸ್ ಆಗಬೇಕು ನಾನು ಅಂತ. ಸೊ ಅಲ್ಲಿ ಎಲ್ಲೋ ಅಂದ್ರೆ ನಾನು ಸಿಕ್ಕಾಕೊಂಡೆ. ಯಾಕೆಂದ್ರೆ ನಾನು ಮೇನ್ ಕತೆ ಯಾವುದು ಬೇರೆನೇ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ತೆರೀಶರಿಯಾಗಿ ಈ ಲಂಗೋಟಿ ಮ್ಯಾನ್ ಕತೆ ಒಂದು ಚಿಕ್ಕದಾಗಿ ಬಂದಿತ್ತು. ಬಟ್ ಯೋಚನೆ ಮಾಡ್ತಾ ಮಾಡ್ತಾ ಅದು ಹೇಗೆ ನನ್ನನ್ನು ಕಾಡ್ತಾ ಇತ್ತು ಅಂದ್ರೆ, ಇಲ್ಲ ನೋಡು ನನ್ನಲ್ಲಿ ಇನ್ನೂ ದೊಡ್ಡ ಕಾಂಟೆಂಟ್ ಇದೆ, ಯೋಚನೆ ಮಾಡು, ನನ್ನಲ್ಲಿ ಇನ್ನೂ ಏನೋ ಬೇರೆ ವಿಷಯ ಇದೆ, ನೀನು ಯೋಚನೆ ಮಾಡು ಅಂತ ಹೇಳಿ ಹೇಳಿ ನನ್ನನ್ನು ಹಗಲು ರಾತ್ರಿ ಅಂದ್ರೆ ಅದ್ರ ಬಗ್ಗೆ ನಾನು ಮೇನ್ ಕತೆ ಬಿಟ್ಟುಬಿಟ್ಟೆ. ಈ ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ಯೋಚನೆ ಮಾಡೋದು ಶುರು ಮಾಡಿದೆ. ಯಾವುದೋ ಒಂದು ತೆರೀಶರಿ ಚಿಕ್ಕ ಲೈನ್ ಆಗಿತ್ತು ನನ್ನ ಮೇನ್ ಮೂವಿಲಿ, ಇದೇ ಒಂದು ಬೃಹದಾಕಾರವಾಗಿ ಒಂದು ಕತೆ ಆಗಿ ಬಂತು. ಅದರಲ್ಲಿ ಎಷ್ಟೊಂದು ವಿಷಯಗಳು ಕಾಣಿಸ್ತಾ ಹೋಯ್ತು. ಆಮೇಲೆ ಅದಿಲ್ಲ, ನಾನು ಚಿಕ್ಕದಾಗಿ ಸಿನಿಮಾ ಮಾಡೋಣ ಅಂತ ಅದು ಬಿಡ್ಲಿಲ್ಲ. ಅದು ಇಲ್ಲ, ನನಗೆ ಇದು ಚೆನ್ನಾಗೇ ಮಾಡ್ಬೇಕು ನೀನು ಅಂತ ಹೇಳಿ ನನಗಂದ್ರೆ ಕಥೆಯಿಂದ ಮತ್ತೆ ಬೇರೆ ಒಂದು ಆಯಾಮಕ್ಕೆ ತಗೊಂಡು ಹೋಯ್ತು. ಇವಾಗ ಕಾಸ್ಟಿಂಗ್ ಮಾಡುವಾಗೂ ಅಷ್ಟೇ, ಅದು ಎಂತೆಂಥವ್ರು ನನಗೆ ಹುಡುಗ ಕೊಟ್ಟಿದೆ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡುವಂಥವ್ರು. ಈಗ ಹೀರೋ ಆಕಾಶ್ ರಾಂಬೋ ಅಂತ, ಸೊ ಅವ್ರು ಆಮೇಲೆ ಮಾತಾಡ್ತಾರೆ, ಎಷ್ಟು ದುಡ್ದಿದ್ದಾನೆ ಇದಕ್ಕೆ ಅಂತಂದ್ರೆ ಒಂದು ಕೊರಿಯೋಗ್ರಾಫರ್ನ ಅವರೇ ತಂದ್ರು. ಒಂದು ಅಂದ್ರೆ ಎಲ್ಲೆಲ್ಲಿ ನಮಗೆ ಲೂಪ್ ಹೋಲ್ ಇದೆಯೋ, ಒಂದು ಆರ್ಟಿಸ್ಟ್ ಲೂಪ್ ಹೋಲ್ ಇದೆಯಾ ಕರ್ಕೊಂಡ್ಬಂದ್ರು, ಒಂದು ಕ್ಯಾಮ್ರಾದ ಏನೋ ಪ್ರಾಬ್ಲಮ್ ಇದೆಯಾ ಸಾರ್ಟ್ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಈ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಆ ಕಾನ್ಸೆಪ್ಟ್, ಲಂಗೋಟಿ ಕಾನ್ಸೆಪ್ಟ್ ಡಿಸೈಡ್ ಮಾಡಿಬಿಟ್ಟಿದೆ. ನಮ್ಗೆ ಎಷ್ಟು ಹರ್ಡಲ್ಸ್ ಬಂದ್ರು ಕೂಡ ಹರ್ಡಲ್ಸ್ ಕೊಡುತ್ತೆ, ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ, ಹರ್ಡಲ್ಸ್ ಕೊಡುತ್ತೆ, ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ. ಮಾಡಿ 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 ಇವತ್ತು ಈ ಮಟ್ಟದಲ್ಲಿ ಬಂದಿದೆ ಅಂತಂದ್ರೆ ನಾನು ನಿಮಗೆ ಬರ್ಕೊಡ್ತೀನಿ, ಲಂಗೋಟಿ ಮ್ಯಾನ್ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ. ಇದು ನನಗೆ ಬರಲ್ಲ, ಆ ಕಾನ್ಸೆಪ್ಟಿಗೆ ಬರುತ್ತೆ. ಯಾಕಂದ್ರೆ ಕಾನ್ಸೆಪ್ಟ್ ಡಿಸೈಡ್ ಮಾಡ್ಬಿಟ್ಟಿದೆ. ನಾನು ವಿಜುವಲೈಸೇಷನ್ ಆಗಬೇಕು, ನನ್ನ ಜನ ನೋಡ್ಬೇಕು. ಥಿಯೇಟ್ರಲ್ಲಿ 25 ಸ್ಕ್ರೀನ್ ಕೂಡ ನಾನು 50 ಮಾಡ್ಕೋತೀನಿ, 50 ಕೂಡ ನಾನು 100 ಮಾಡ್ಕೋತೀನಿ. ನಾನು ಇಷ್ಟೇ ಅಲ್ಲ, ಅದು ಡಿಸೈಡ್ ಮಾಡಿದೆ ನನಗೆ ಒಂದೆರಡು ಅವಾರ್ಡು ಬರಬೇಕು ಅಂತ. ಇದಷ್ಟು ಅಂದ್ರೆ ನಾನು ನನ್ನ ಕೆಪಾಬಿಲಿಟಿಗೆ ಮಾಡಿದ್ದಲ್ಲ, ಅದೇ ಎಲ್ಲರ ಹತ್ರ ಮಾಡಿಸ್ತಾ ಇದೆ. ಇವತ್ತು ಒಂದಂದ್ರೆ ಗಣ್ಯರನ್ನು ಕರೆಸಿದೆ ಅಂದ್ರೆ ಅದು ಅದೇ ಕರೆಸಿರೋದು. ಸೊ ಹಾಗಾಗಿ ನನಗೆ ಏನು ಅಂತಂದ್ರೆ ಲಂಗೋಟಿ ಮ್ಯಾನ್ ಅನ್ನೋ ಕಾನ್ಸೆಪ್ಟ್ ನಮ್ಮನ್ನ ಎಲ್ಲರನ್ನೂ ಒಂದು ಮಾಡ್ತು. ನಮ್ಮನ್ನ ಈ ರೀತಿ ಅಂದ್ರೆ ಒಂದು ಎಕ್ಸ್ಟ್ರಾ ಶಕ್ತಿಯನ್ನು ಕೊಟ್ಟು ಪ್ರತಿ ಹರ್ಡಲ್ಲನ್ನು ಅಂದ್ರೆ ಮೀರಿ ಒಂದು ಸಿನಿಮಾನ ಮಾಡೋ ಥರ ಆಯಿತು. ಬಹುಶಃ ನೀವು ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಇಷ್ಟು ಹೇಳಕ್ಕೆ ನಾನು ಸದ್ಯಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇನ್ನೇನಾದ್ರು ವಿಷಯ ಹೇಳೋದಿತ್ತು ಆಮೇಲೆ ಹೋಗೋಣ. ಏನ್ ಬೇಕು ಖಂಡಿತವಾಗ್ಲೂ ಆಗತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಮ್ಯಾಮ್, ನೀವು ಕೂಡ ಮ್ಯಾನಿಫೆಸ್ಟ್ ಮಾಡಿದೀವಿ. ನಾವು ನೆಕ್ಸ್ಟ್ ನೀವು ಅವಾರ್ಡ್ ತಗೊಂಡಾಗ ನಿಮ್ಗೆ ಕಂಗ್ರಾಚುಲೇಟ್ ಮಾಡೋದಕ್ಕೆ ಇದೇ ತರ ಒಂದು ಪ್ರೆಸ್ ಮೀಟ್ ಕೂಡ ಕರಿತೀವಿ. ಸೊ ಪ್ರೌಡ್ ಆಫ್ ಯು ಬಿಂಗ್ ವುಮನ್. ಸೊ ಆಕ್ಚುಲಿ ಇವಾಗ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಾವೆಷ್ಟು ವುಮನ್ಗೆ ಸಪೋರ್ಟ್ ಮಾಡಬೇಕು, ಇನ್ನು ಆದಷ್ಟು ಜಾಸ್ತಿ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರಲ್ಲೂ ಕೂಡ ಬರಬೇಕು. ಸ್ಟಿಲ್ಸ್ ಎಲ್ಲ ಹೀಗಿರುತ್ತೆ ಅಂತ. ಸೊ ಇದನ್ನ ಕೂಡ ನಿಮ್ಮ ಉತ್ತರದಲ್ಲಿ ಇನ್ಕ್ಲೂಡ್ ಮಾಡಿ. ಓವರ್ ಟು ಯು. ಮೊದಲನೇದಾಗಿ ನನಗೆ 27 ವರ್ಷ. ನನ್ನ ತಂದೆ ತಾಯಿ ತುಂಬ ಎಫರ್ಟ್ ಹಾಕಿದ್ರು. ನನಗೆ ಇವತ್ತು ಅವ್ರಿಗೆ ಪ್ರೌಡ್ ಮೂಮೆಂಟ್ ಕೊಡ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ಅವರು ತುಂಬ ಖುಷಿಯಾಗಿದ್ದಾರೆ. ಅದೇ ಖುಷಿನ ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಕೊಡಬೇಕು ಅಂತ ಆಸೆ ಆಗ್ತದೆ. ಅಷ್ಟೇ. ಮೇಡಮ್ ಕನ್ವಿನ್ಸ್ ಅವ್ರೇನು ಕನ್ವಿನ್ಸ್ ಮಾಡಿರಲಿಲ್ಲ. ಮೇಡಮ್ ಕೇಳಿದ್ರು, ಹಿಂಗೆ ಒಂದು ಸೀನ್ ಇರುತ್ತೆ, ಈ ಥರ ಎಲ್ಲ ಒಂದು ಫೈಟ್ ಇದೆ, ಸೆಮಿ ನೇಕೆಡ್ ಆಗಿರೋ ಮ್ಯಾಮ್, ಬೇಕಂದರೆ ಫುಲ್ ನೇಕೆಡ್ ಆಗೇ ಓಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ. ನಾನು ಖುಷಿಯಾಗೆ ಮಾಡಿದ್ದೀನಿ, ಏನು ಇದಾಗಿ ಇಂಜರ್ದಿಲ್ಲ ಮೇಡಮ್, ನನ್ನ ಕೈಲಿ ಆಗಲ್ಲ ಆ ಥರ ಏನೂ ಮಾಡಿಲ್ಲ. ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.
ನನಗೆ ಲಂಗೋಟಿ ಹಾಕೋದಕ್ಕೆ ಇಷ್ಟ ಇರಲ್ಲ. ನಾನು ಚಿಕ್ಕ ವಯಸ್ಸಿಂದ ಲಂಗೋಟಿ ಹಾಕಿರ್ತೀನಿ. ಸೊ ಆಗ ನಾನು ಅಂಡರ್ವೇರ್ ಹಾಕಬೇಕು ಅನ್ನೋ ಒಂದು ಆಸೆ ಇರುತ್ತೆ ನನಗೆ. ಸೊ ನಾನು ಅಂಡರ್ವೇರ್ನ ಹುಡ್ಕೊಂಡು ಹೋಗ್ತಾ ಇರ್ತೀನಿ, ಬಟ್ ನನ್ನಿಂದ ಅಂಡರ್ವೇರ್ ದೂರ ಓಡ್ತಾ ಇರುತ್ತೆ. ಸೊ ಈ ಥರನೇ ಒಂದು ನನ್ನ ಪಾತ್ರ. ಥ್ಯಾಂಕ್ ಯು. ಅವರು ಬರೋಕ್ಕಾಗಿಲ್ಲ. ನಮ್ಮ ಡಿ.ಕೆ. ಸುರೇಶ್ ಅವರು ಸಹ ರಾಮನಗರದಲ್ಲಿ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಅವರು ಅಲ್ಲೂ ಹೋಗಬೇಕಾಗಿತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ಅವ್ರ ಪರವಾಗಿ ನಾನು ಬಂದಿದ್ದೀನಿ. ನಾನೊಬ್ಬ ಜಿಲ್ಲಾಧ್ಯಕ್ಷ ಆಗಿದ್ದೀನಿ, ಅದರಿಂದ ಬಂದಿದ್ದೀನಿ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಮೊದಲನೇದಾಗಿ. ಆಮೇಲೆ ಎರಡನೇದು ಲಂಗೋಟಿ ಮ್ಯಾನ್. ಇವತ್ತು ಸಿನಿಮಾ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಆಗಲಿ, ಒಳ್ಳೇದಾಗಲಿ, ಅವ್ರಿಗೆ ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೀನಿ. ಏಕೆಂದರೆ ಪಿಕ್ಚರ್ ತೆಗೆಯೋದು ಎಲ್ಲರ ಕೈಯಲ್ಲೂ ಆಗಲ್ಲ, ತುಂಬ ಕಷ್ಟ ಇದೆ. ಫಿಲಮ್ ಮಾಡಬೇಕಂದ್ರೆ ಎಲ್ಲರೂ ದುಡ್ಡಿದೆ ನಮ್ಮ ಹತ್ರ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ. ಅದರಲ್ಲಿ ಇವರು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅವ್ರು ನಾವೆಲ್ಲ ಎಂಕರೇಜ್ ಮಾಡಬೇಕಾಗುತ್ತೆ. ಫಿಲಮಲ್ಲಿ ಕನ್ನಡದಲ್ಲಿ ಮೊದಲನೇದೇ ಕನ್ನಡದಲ್ಲಿ ಪಿಕ್ಚರ್ಗಳು ತೆಗೆಯೋದು ತುಂಬ ಕಷ್ಟ. ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿರೋದೆ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ. ನಮಸ್ಕಾರ. ಇವ್ರ ಕರಿಯಮ್ಮ ಅನೋ ಸರ್, ಕಟ್ ಮಾಡಿ ಏನಾದ್ರು ಅನೋ ಸೂಪರ್ ಆಗಿದೆ ಪೋಸ್ಟರ್. ಲಂಗೋಟಿ ಮ್ಯಾನ್ ನಮ್ಮ ಲೇಡಿ ಡೈರೆಕ್ಟರ್ ಸಂಜೋತಾ ಮ್ಯಾಮ್, ಫಸ್ಟ್ ಟೈಮ್ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರುವಂಥ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಿಸ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ. ಆ್ಯಂಡ್ ಲಂಗೋಟಿ ಪರೋನ ಇಲ್ಲ ವಿರೋಧನ ಅಂತ ಕೇಳಿದರೆ ಲಂಗೋಟಿ ಎಲ್ಲರೂ ಹಾಕ್ಕೊಳ್ಳೇಬೇಕು. ಸೊ ಎಲ್ಲರ ಪರವಾಗಿ ಇರ್ತಾರೆ, ವಿರೋಧವಾಗಂತೂ ಯಾರೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಸಸ್ಪೆನ್ಸ್, ಈಗಲೇ ಹೇಳೋಂಗಿಲ್ಲ, ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಆ್ಯಂಡ್ ಎಲ್ರಿಗೂ ನಮ್ಮ ಲಂಗೋಟಿ ಮೂವಿ ಟೀಮ್ನಲ್ಲಿ ವರ್ಕ್ ಮಾಡಿರುವಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂಚೂರು ಹೇಳ್ಬೋದು, ಚೂರು ಪಾತ್ರ ಹೇಳ್ಬೋದಲ್ಲ, ಹೇಳಿ. ಇದರಲ್ಲಿ ಖಡಕ್ ಪೊಲೀಸ್ ಆಫೀಸರ್ ತುಂಬ ಅದ್ಭುತವಾಗಿ ನನ್ನ ನಟನೆಯಿಂದ ಮಾಡಿಸಿದ್ದಾರೆ ಸಂಜೋತಾ ಮ್ಯಾಮ್. ನನಗೆ ಖುಷಿ ಆಗುತ್ತೆ, ಯಾಕಂದರೆ ಇದುವರೆಗೂ ಮಾಡಿರೋಂಥ ಮೂವಿಗಳಲ್ಲಿ ಯಾವುದು ಈ ಒಂದು ಪಾತ್ರ ಮಾಡಿಲ್ಲ. ಇದು ನನಗೆ ಹೊಸ ಥರದ ಒಂದು ಪಾತ್ರ. ಹೇಗೆ ಬರುತ್ತೆ, ನಾನು ವೇಟಿಂಗಲ್ಲಿದ್ದೀನಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನನ್ನನ್ನು ಇದರಲ್ಲಿ ಒಂದು ಪೊಲೀಸ್ ಆಫೀಸರ್, ಅದು ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಯ್ಕೆ ಮಾಡಿದ್ದಕ್ಕೆ. ಯಾಕಂದ್ರೆ ನಾನಿರೋ ಕ್ಯಾರೆಕ್ಟರೇ ಬೇರೆ, ನನಗೂ ಅದಕ್ಕೂ ಸಂಬಂಧನೇ. ಸೊ ನೋಡೋಣ ಹೇಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಂಬಿಕೆ ಇದೆ, ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮನ ಓಪನ್ ಮಾಡಿದ್ರೆ ಪಕ್ಕ ಹಿಟ್ ಅಂತ. ಅದು ಹಿಟ್ ಇಲ್ಲಿವರೆಗೂ ಫ್ಲಾಟ್ ಆಗಿದೆ ಇಲ್ಲೇ ಇಲ್ಲ. ಸೊ ನಮ್ದು ಕಿಚ್ಚಿಗಿಲಿಗಳು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು, 3 ಸೀಸನ್ ಆಯ್ತು. 3ನೇ ಸೀಸನ್ 8 ತಿಂಗಳಾಯ್ತು. ನಮಗೆ ಸಾಕು ಅನ್ನೋಷ್ಟು ಓಡ್ತಾನೆ ಐತೆ. ಅದಕ್ಕೆಲ್ಲ ಕಾರಣ ನಮ್ಮ ಶರಣಣ್ಣನ ಕೈಗುಣ. ಇವತ್ತು ನಮ್ಮ ಸಿನಿಮಾಕ್ಕೆ ಅವ್ರು ನಾನು ಬಂದ ತಕ್ಷಣ ನಾನು ಪೋಸ್ಟರ್ ಮೇಡಮ್ ಕಳಿಸ್ದಾಗ್ಲೇ ಅನ್ಕೊಂಡೆ, ಶರಣ್ ಸರ್ ಬರ್ತಾವ್ರ, ಸಿನಿಮಾ ಇಟ್ಬಿಡಿ, ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ. ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ಮ ಸಿನಿಮಾಕ್ಕೆ ಬಂದು, ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದರು ಎಲ್ಲರೂ ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮ್ಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ. ಇದನ್ನ ಹಿಡ್ಕೊಂಡು ನಾವ್ ಎಲ್ಲಿ ಗಂಟ ಬೇಕಾದ್ರೂ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸಿನಿಮಾದ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರೂ ನಗ್ಬಿಡ್ತೀರೇನೋ, ಒಂದ್ ಸೆಡೆ ತರ ಒಂದ್ ಪಾತ್ರ ಮಾಡಿದೀನಿ. ಅಂದ್ರೆ ಆ ಕ್ಯಾರೆಕ್ಟರ್ ಹಂಗೆ. ಸೊ ಒಬ್ಬ ದಡ್ಡ. ಸೊ ಏನಂದ್ರೆ ಜೊತೆಗಿರ್ತೀನಿ, ಅದ್ ಏನಕ್ಕೆ ಇರ್ತೀನಿ ಅಂತಾನೂ ಗೊತ್ತಿರಲ್ಲ. ಹೊಡೆದ್ರೆ ಹೊಡೆಸ್ಕೊಂಡು, ಕುಡಿದ್ರೆ ಕುಡಿಸ್ಕೊಂಡು, ಆ ತರ ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿದೆ. ಆಮೇಲೆ ಸಂಜೋತಾ ಮೇಡಮ್, ನನಗೆ ಲೇಡಿ ಡೈರೆಕ್ಷನ್ ಫಸ್ಟ್ ಟೈಮು, ಅದು ಇರೋದೇ ಕಡಿಮೆ, ಅದರಲ್ಲಿ ಇವ್ರ ಜೊತೆ ಮಾಡಿರೋ ಫಸ್ಟ್ ಟೈಮು. ತುಂಬಾ ಕಂಫರ್ಟಬಲ್, ಆಮೇಲೆ ತುಂಬಾ ಚೆನ್ನಾಗಿ ಟೀಚ್ ಮಾಡೋರು ನನಗೆ. ನಾವ್ ಏನೇ ಮಾಡಿರ್ಬೋದು, ಈ
ಎಷ್ಟೋ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೇ ಶೋ ಏನೇ ಮಾಡಿರ್ಬೋದು, ಬಟ್ ಪ್ರತಿ ಸಿನಿಮಾನ ನಮ್ಗೆ ಹೊಸದಾಗಿರುತ್ತೆ, ಹೊಸತನ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನನ್ನ ಪಾತ್ರನ ಮೋಲ್ಡ್ ಮಾಡಿದ್ರು ಅವರು. ಥ್ಯಾಂಕ್ ಯು ಮೇಡಮ್. ಅಷ್ಟು ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳೇ ಹೇಳ್ತೀರಾ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಂಗೂ ಇಲ್ಲ. ಆತರ ಒಂದು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂತ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ, ಯಾರು ಬೇಕಾದ್ರೂ ಫ್ರೀ ಆಗಿ ಮಾಡೋರು, ನನಗೆ ಕಾಸು ಕೊಟ್ಟು ಮಾಡಿಸಿದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹೋರಾಟಕ್ಕೆ ಒಂದು ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಪಾಪ ಅವ್ರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಡ್ಕೊಂಡು ನಮ್ ಜೊತೆ ಕೂತಿರೋರು. ಇವ್ರ ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ರೆ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಯಾಕಂದ್ರೆ ಈ ಸಿನಿಮಾ 100% ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ 50% ಸರ್ ಕಾರಣ. ಅಷ್ಟು ಸಪೋರ್ಟಿವ್ ಆಗಿ ಎಲ್ರೂ ಮನೇಲೂ ನಿಂತ್ಕೊಳಲ್ಲ, ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ. ಅಂತದ್ರಲ್ಲಿ ಗಂಡ ಅಮ್ಮ ನೀನ್ ದುಡಿತಿದ್ದೆ ತಾನೆ, ಅಮ್ಮ ಸುಮ್ಮನೆ ಇರ್ಬಿಡಮ್ಮ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಅಂತಂದ್ರೆ ಅವ್ರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವ್ ಹಿಂಗ್ ನಿಲ್ಲೋದಕ್ಕೋಸ್ಕರ ನಮ್ಮತ್ತೆ ಎಷ್ಟೋ ಕಲಾವಿದ್ರು ಹೊಟ್ಟೆ ತುಂಬುತ್ತೆ, ಒಳ್ಳೆ ಕಂಟೆಂಟ್ ಆಚೆ ಬರೋಕ್ ಕಾರಣ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಆಕಾಶ್ ಕೂಡ ತುಂಬಾ ಅವರಿಗೆ, ನಾನು ಹೀರೋ, ಅವ್ರ ಬಗ್ಗೆ ನಾನು ಹೇಳ್ಬೇಕು, ನಾನು ಹೀರೋ ಅನ್ನೋ ಯಾವ್ದು ಇರ್ಲಿಲ್ಲ. ಹೌದು, ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇವರೇ ಸ್ಟಾರ್ಟ್ ಮಾಡೋರು, ಕಾಸ್ಟ್ಯೂಮ್ ನಮ್ದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದ್ರೆ ಅವರೇ ಕೈಯಲ್ಲಿ ಹಿಡ್ಕೊಂಡು ಓಡ್ ಬರೋರು. ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ರು ಆರ್ಟಿಸ್ಟ್ ಅಲ್ಲದೆ ಅಲ್ಲಿ ಯಾರೋ ಕೆಲಸ ಮಾಡೋ ತರ ಕೆಲಸ ಮಾಡಿ ಹಗ್ಲು ರಾತ್ರಿ ಇಡೀ ಸ್ಕ್ರಿಪ್ಟ್ ಆಮೇಲೆ ಸೆಟ್ ವರ್ಕ್ ಹಾಗೆ ಸ್ಮೋಕ್ ಹಾಕೋದಿಲ್ವಾ, ಇವರೇ ಹೋಗಿ ಸ್ಮೋಕ್ ಹಾಕ್ತಾ ಇರೋರು. ಅಷ್ಟು ಡೌನ್ ಟು ಅರ್ತ್ ಆಗಿ ಇದಕ್ಕೆ ಆಕ್ಟ್ ಮಾಡಿದ್ದಾರೆ. ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ. ಅದರಲ್ಲಿ ಎಲ್ಲವೂ ನಾವಾಗಿದ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ ಸಾಧ್ಯ. ನಾನಂದ್ರೆ ಈ ಪಾತ್ರ ಬಂದೇ ಮಾಡದೆ ಹೋದ್ರೆ ಅಂದ್ರೆ ಸಾಧ್ಯ ಆಗಲ್ಲ, ಕಲಿಯಕ್ಕೂ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್. ಒಳ್ಳೇದಾಗ್ಲಿ ಸರ್, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಒಂದ್ ಸೆಕೆಂಡ್, ಶರಣ್ ಸರ್ ಕೋಟಿ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ, ಮನೆ ವರಲಕ್ಷ್ಮಿ ಎಲ್ರ ಮನೆ ಕಾಲಿಟ್ಟಂಗೆ ನಮ್ ಶರಣ್ ಸರ್ ಕಾಲಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಒಳ್ಳೇದಾಗಿ. ಸಂಜೋತ್ ಅವರು ನನಗೆ ಕರೆ ಮಾಡಿ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ. ನಾನು ಬಿಡುವಾಗಿದ್ದೆ ಇವಾಗ, ಆಗ್ಬೋದು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಹೋಗಿ ಮೀಟ್ ಮಾಡಿದೆ ನಾನು ಅವ್ರ ಮನೇಲಿ. ಆಮೇಲೆ ನಮ್ಮ ದೃಶ್ಯಗಳೇನಿದೆ ನಾನು ಫಸ್ಟ್ ಒಂದು ಕತೆ ಹೇಳಿದ್ಮೇಲೆ ಆ ದೃಶ್ಯಗಳನ್ನ ಸಾಕಷ್ಟು ಸಲ ರಿಹರ್ಸಲ್ ಮಾಡಿಸಿದ್ರು ಅವ್ರ ಮನೇಲಿ. ಅದಕ್ಕೆ ಇಷ್ಟೇ ಟೈಮು ಅಷ್ಟೇ ಟೈಮು ಅಂತಿಲ್ಲ, ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ಹೇಳಿ ಪ್ರತಿ ಸಲ ಕರ್ಕೊಂಡು ಬಂದು ಅವ್ರ ಮನೇಲಿ ರಿಹರ್ಸಲ್ ಮಾಡಿಸಿ ಪಕ್ಕಾ ಮಾಡಿ ನಾಳೆ ಶೂಟಿಂಗ್ನಲ್ಲಿ ಹೇಗಾಗಬೇಕು ಆ ದೃಶ್ಯ ಅನ್ನೋದು ಅವ್ರ ಕಣ್ಮುಂದೆ ಇತ್ತು. ಅದು ನಮ್ಮ ಕೈ ತೆಗೆಸಿದ್ರು. ಹೀಗಾಗಿ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ನಮ್ಗೆ ಕಷ್ಟ ಆಗಲಿಲ್ಲ, ಸಲೀಸ ಹೊಟ್ಟೋಯ್ತು, ಈಸಿ ಹೊಟ್ಟೋಯ್ತು, ಎಲ್ಲೂ ಒದ್ದಾಡಲಿಲ್ಲ. ರೀಟೇಕ್ ಆಗಿ ತುಂಬ ಕಮ್ಮಿ, ಅಷ್ಟು ಚೆನ್ನಾಗಾಯ್ತು. ಲಂಗೋಟಿ ಮ್ಯಾನ್ ಕಥೆ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ಇದು ಒಂದು ತಲೆಮಾರುಗಳ ಘರ್ಷಣೆ. ನಾನು ನೋಡಿದ್ರೆ ಗೊತ್ತಾಗುತ್ತೆ ಹಿರಿಯರು ಅಂತ ಹೇಳಿ, ಆಕಾಶ್ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕವರು ಅಂತ ಹೇಳಿ. ಸೊ ನಮ್ಮಿಬ್ಬರು ನಡುವೆ ನಡೆಯುವಂತ ಒಂದು ಘರ್ಷಣೆ. ಆಚಾರ ವಿಚಾರಗಳನ್ನು ಪಾಲಿಸಬೇಕು ಅಂತ ನಾನು, ಯಾಕೆ ಪಾಲಿಸಬೇಕು ಅಂತ ಅವನು, ಆಂಗ್ರಿ ಯಂಗ್ ಮ್ಯಾನ್. ಸೊ ಈ ಘರ್ಷಣೆ ಹೇಗೆ ನಡೀತೆ ಆ ಕಥೆ ಇದರಲ್ಲಿ ಸಿನಿಮಾದಲ್ಲಿ ಅನ್ನೋದನ್ನ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಂದೊಂದಾಗಿ ಬಿಚ್ಕೊಳ್ತಾ ಹೋದಾಗೆ ನಿಮಗೆ ಗೊತ್ತಾಗುತ್ತೆ. ಕೊನೆಗೆ ಏನಾಗುತ್ತೆ, ಆಚಾರ ವಿಚಾರನೂ ಮುಖ್ಯ ಅಲ್ಲ, ಆಧುನಿಕತೆ ಮುಖ್ಯ ಅಲ್ಲ, ಮುಖ್ಯ ಆಗ್ಬೇಕಾಗಿರೋದು ಮಾನವೀಯತೆ ಮಾತ್ರ, ಅದು ಮುಖ್ಯ ಆಗುತ್ತೆ. ಸೊ ಲಂಗೋಟಿ ಅನ್ನೋದು ಒಂದು ಸಿಂಬಾಲಿಸಮ್ ಅಷ್ಟೇ, ಅದು ಬೇಕೇ ಬೇಕು, ಅದಿಲ್ಲದ್ರೆ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಫಾರ್ಮ್ ಕೊಡ್ತೀವಿ ನಾವು ಆ ಲಂಗೋಟಿ. ನಾವು ಹಾಕೊಳ್ತಾ ಇದ್ದ ಆವಾಗಿಂದ ಹಿಂದಿನ ಕಾಲದಲ್ಲಿ ಲಂಗೋಟಿ ಅಂತ, ಅದನ್ನೇ ಇವಾಗ ಕಾಚ ಅಂತಾರೆ, ನಿಕ್ಕರ್ ಅಂತಾರೆ, ಏನ್ ಬೇಕಾದ್ರೆ ಅಂತಾರೆ. ಆದ್ರೆ ಶಂಕರಾಚಾರ್ಯರ ಬಗ್ಗೆ ಬಹಳ ಚೆನ್ನಾಗಿ ಒಂದು ಸ್ತೋತ್ರ ಬರೆದಿದ್ದಾರೆ, 5 ಶ್ಲೋಕ ಇರುವಂಥದ್ದು. ಕೌಪೀನವಂತಹ ಖಲು ಭಾಗ್ಯವಂತಹ ಅಂತ ಹೇಳಿ ಕೌಪೀನ ಪಂಚಕಾಂತ ಬರೆದಿದ್ದಾರೆ. ಅದರಲ್ಲಿ ಇದನ್ನೆಲ್ಲ ವಿವರಿಸ್ತಾರೆ. ಇದರಿಂದ ಏನು ನಮಗೆ ಅಡ್ವಾಂಟೇಜ್ ಇದೆ, ಅನುಕೂಲ ಇದೆ, ಯಾಕೆ ಹಾಕೋಬೇಕು ಇದರಿಂದ ಏನ್ ಮಾಡ್ಬೋದು ಅಂತ ಹೇಳಿ. ಅದೇ ತರ ಪುರಂದರದಾಸರು ಒಂದು ಹಾಡು ಬರ್ದಿದ್ದಾರೆ, ಲಂಗೋಟಿ ಬಲು ಒಳ್ಳೆಯದನ್ನ ಅಂತ ಹೇಳಿ. ಅಂದ್ರೆ ಇದರದ್ದು ಅಡ್ವಾಂಟೇಜಸ್ ಎಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು.
ಜನ ತಿಳಿಲಿ ಅಂತ ಹೇಳಿ ಅದನ್ನೆಲ್ಲ ಮಾಡಿದ್ರು. ಆದ್ರೆ ಏನಾಗಿದೆ, ನಮಗೆ ಅದನ್ನೇ ಯಾಕೆ ಮಾಡಬೇಕು, ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ಯಾಕೆ ನಿಂತು ಹಾಕಬೇಕು, ಬೇಕಾಗಿಲ್ಲ, ನಾವು ಬೇರೆ ಮಾಡೋಣ. ಹೊಸದಾಗಿ ಇವಾಗ ಇಷ್ಟೆಲ್ಲ ಬಂದಿದೆ, ಇದೆಲ್ಲ ಒಂಥರ ಬ್ರ್ಯಾಂಡೆಡ್ ಇದು ಬಂದಿದೆ, ಅದನ್ನು ಉಪಯೋಗಿಸ್ತೀವಿ. ಈ ಕಾನ್ಫ್ಲಿಕ್ಟ್ ಅಲ್ಲಿ ಕೊನೆಗೆ ಮಾನವೀಯತೆ ಅನ್ನೋದು ಗೆಲ್ಲುತ್ತೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ, ಸಿನಿಮಾ ನೋಡಿ. ಧನ್ಯವಾದ. ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಇದು ನನ್ನ ಮೊದಲನೇ ಚಿತ್ರ. ಫಸ್ಟ್ ಟೈಮ್ ಸ್ಟೇಜ್ ಮೇಲೂ ಕೂಡ ಬಂದು ಮಾತಾಡ್ತಾ ಇದ್ದೀನಿ. ಈ ಫಿಲಮ್ ಬರೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಫ್ರೆಂಡ್ ಆಶಿಕಾ ಅಂತ. ಅವರಿಂದ ನಾನು ಈ ಫಿಲಮ್ ಬಂದು ಮ್ಯಾಮ್ ಸಂಜೋತಾ ಮ್ಯಾಮ್ ಅವ್ರಿಗೆ ಪರಿಚಯ ಆದೆ. ಮ್ಯಾಮ್ ಥ್ಯಾಂಕ್ ಯು ಈ ಫಿಲಮ್ಗೆ ಚಾನ್ಸ್ ಕೊಟ್ಟಿರೋದಕ್ಕೆ. ಹಾಗೂ ಆಕಾಶ್ ಫಿಲಮ್ ಹೀರೋ ಅವರು ತುಂಬ ನನಗೆ ಸಪೋರ್ಟ್ ಮಾಡಿ ಫಿಲಮ್ ಸ್ಟಾರ್ಟಿಂಗಿಂದ ನನಗೆ ಆ್ಯಕ್ಟಿಂಗ್ ಹೇಗೆ ಮಾಡ್ಬೋದು, ಹೇಗೆ ನನ್ನ ಐಬ್ರೋ ಮೂಮೆಂಟ್ಸ್ ಹೇಗೆ ಹೆಂಗೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಮೊದಲನೇದಾಗಿ ನನ್ನ ಪಾತ್ರ ಬಂದು ಇದರಲ್ಲಿ ನೆಗೆಟಿವ್ ರೋಲ್. ನನ್ನನ್ನು ನೋಡಿದ್ರೆ ನೆಗೆಟಿವ್ ರೋಲ್ ಅಂತ ನನಗೆ ಒಂದೊಂದು ಟೈಮ್ ಡೌಟ್ ಆಗುತ್ತೆ. ಎಲ್ಲರಿಗೂ ಹೇಳಿದ್ದಾರೆ ಕೂಡ, ಆದರೆ ಮಾಡಿದ್ದೀನಿ. ನೋಡಿ ಪಾತ್ರ ನೋಡಿ ನೀವು ಖುಷಿ ಆಗ್ತೀರಾ. ಏನು ಹೇಳಬೇಕಂದ್ರೆ ಇದರಲ್ಲಿ ಲಂಗೋಟಿ ಹೀರೋ, ಅಂಡರ್ವೇರ್ ಬಂದು ವಿಲನ್, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೆ ರಿವೀಲ್ ಮಾಡೋಕೆ ಇಷ್ಟಪಡಲ್ಲ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಚಿತ್ರವನ್ನು ನೋಡಿ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅದು ಒಂದು ಗೋಲ್ಡನ್ ಹ್ಯಾಂಡು, ಪಾಸಿಟಿವ್ ಹ್ಯಾಂಡು. 100 ಚಿತ್ರ ಕಮಿಡಿಯನ್ ಆಗಿ 100ನೇ ಚಿತ್ರ ಆದ್ಮೇಲೆ ಹೀರೋ ಆಗಿ ನಮ್ಗೆಲ್ಲ ಬಂದು ಸ್ಫೂರ್ತಿದಾಯಕರಾದಂತ ನಮ್ಮ ನಟರು ಶರಣ್ ಸರ್, ನಿಮ್ಗೆ ಧನ್ಯವಾದಗಳು. ಲಂಗೋಟಿ ಅಂದ್ರೆ ಲಂಗೋಟಿ ನಮ್ಮ ಜೀವನದ ಮೇನ್ ಪ್ರಾಪರ್ಟಿ. ಆ ಪ್ರಾಪರ್ಟಿ ಮಾತ್ರ ನಮ್ಮ ಜೀವನ ಹರೋಹರ. ಹಾಗಾಗಿ ಇವತ್ತಿನ ದಿನದಲ್ಲಿ ಮುಖ್ಯವಾಗಿ ಮೊನ್ನೆ ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು ಸೇರಿ ಕನ್ನಡ ಚಿತ್ರರಂಗ ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ತಾ ಇದೆ. ಒಂದು ಒಳ್ಳೇದಾಗಲಿ, ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರು ಒಂದು ಪೂಜೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಸಂಜೋತಾ ಮೇಡಮ್ಗೆ ನಾನು ಅನಂತ ಧನ್ಯವಾದ ತಿಳಿಸ್ತೀನಿ. ಕಂಟೆಂಟ್ ರಂಗೋಟಿ ಮ್ಯಾನ್ ಕಂಟೆಂಟ್ ಕಲಾವಿದನ ಹುಡ್ಕೊಂಡು ಬಂತು ಅಂತ ಹೇಳಿದ್ರು. ಆದ್ರೆ ಆ ಒಂದು ಕಲಾವಿದರ ಗುಂಪಲ್ಲಿ ನನ್ನನ್ನು ಸೇರಿಸ್ಕೊಂಡಿರೋದಕ್ಕೆ ಸಂಜೋತಾ ಮೇಡಮ್ಗೆ ಧನ್ಯವಾದಗಳು. ಜೊತೆಗೆ ಇವತ್ತು ದಿನ ಹೆಂಗಿದೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಒಂದ್ ಕಡೆ ಬಾಡೂಟ, ಇನ್ನೊಂದ್ ಕಡೆ ಹೋಳಿಗೆ ಊಟ. ಬಾಡೂಟ ಭೀಮಾ ಸಿನಿಮಾ, ಹೋಳಿಗೆ ಊಟ ಕೃಷ್ಣ ಪ್ರಣಯ ಸಖಿ. ಈ ಒಂದು ಸಂತೋಷ ಕೂಟದಲ್ಲಿ ನಮ್ಮ ಲಂಗೋಟಿ ಮ್ಯಾನ್ ನ ಕರ್ಕೊಂಡು ಬಂದಿರೋದಕ್ಕೆ, ಈ ಒಂದು ಸುಸಂದರ್ಭದಕ್ಕೆ ಎಲ್ಲ ಮೀಡಿಯಾದವರಿಗೆ ನಮ್ಮ ಲಂಗೋಟಿ ಮ್ಯಾನ್ ಚಿತ್ರದ ತಂಡವಾಗಿ ಪ್ರೀತಿಯಿಂದ ನಾನು ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ನಮ್ಮ ಮಂಜುನಾಥ್ ಸರ್, ಕೆಲವೊಮ್ಮೆ ಕ್ಯಾರೆಕ್ಟರ್ ಅಂತ ಬಂದಾಗ ಕೆಲವೊಮ್ಮೆ ನರ್ವಸ್ ಆಗ್ತಾ ಇದೆ ನಾನು ಹೊಸಬ. ನಮ್ಮ ಪವನ್, ನಮ್ಮ ಆಕಾಶ್ ಸರ್, ನಮ್ಮ ಸೀನಿಯರು, ಮಗ ನೀನ್ ಯಾಕೋ ತಲೆ ಕೆಡ್ಸ್ಕೊತಾ ಇದೀಯ, ಆರಾಮಾಗಿ ಮಾಡೋ ಅನ್ನೋರ್ ಜೊತೆ ನಮ್ಮ ಮೇಡಮ್ ಬಂದು ಅಕ್ಕನ ತರ ಜೊತೆಲಿ ನಿಂತು ಏನ್ ಕೊಯ್ದು ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದೀರಿ, ಆರಾಮಾಗಿ ಮಾಡಿ, ನೀವು ಇದು ಒಳ್ಳೆ ಚಿತ್ರ ಆಗುತ್ತೆ, ನೀವು ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ನಮ್ಗೆ ಇದೆಲ್ಲ ಮಾಡಿ. ಲಂಗೋಟಿ ಅಂತ ಬಂದಾಗ ಲಂಗೋಟಿ ಅಂದ್ರೆ ಮೊದ್ಲು ನೆನಪಾಗಿ ನಮ್ಗೆ ಅಣ್ಣ ಅವರು. ಕಾಮನಬಿಲ್ಲು ಸಿನಿಮಾದಲ್ಲಿ ಲಂಗೋಟಿನ ಹಾಕೊಂಡು ಯೋಗಾಸನವನ್ನ ಮಾಡ್ಕೊಂಡು ಒಬ್ಬ ಕಲಾವಿದರು ಹೇಗೆಲ್ಲ ಇರಬೇಕು ಅಂತ ತೋರಿಸ್ಕೊಟ್ಟಂತ ನಮ್ಮ ಅಣ್ಣ ಅವರು. ಹಾಗಾಗಿ ನಮ್ಮ ವಿಷ್ಣುದಾದ ಆಗ್ಬೋದು, ಇವತ್ತಿನ ಲಂಗೋಟಿ ಪೈಲವಾನ ಕಿಚ್ಚ ಸುದೀಪ್ ಸರ್ ಆಗ್ಬೋದು, ಜೊತೆಗೆ ಎಲ್ಲಾ ಹಿರಿಯ ನಟರು ಲಂಗೋಟಿ ಧರಿಸ್ಕೊಂಡು ಮೊದಲು ಅವರು ಗಟ್ಟಿಯಾಗಿ ನಿಂತ್ಕೊಂಡು ಚಿತ್ರವನ್ನ ಗೆಲ್ಲಿಸ್ಕೊಂಡು, ಚಿತ್ರ ತಂಡವನ್ನ ಗೆಲ್ಲಿಸ್ಕೊಂಡು, ಚಿತ್ರರಂಗವನ್ನ ಗೆಲ್ಲಿಸ್ಕೊಂಡು ನಮ್ಮಂತ ಕಲಾವಿದರಿಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಜೊತೆಗೆ ಜಯಲಲಿತಾ, ವಿಕ್ಟರಿ, ಅವತಾರ ಪುರುಷ ಈ ಸಿನಿಮಾಗಳೆಲ್ಲ ನೋಡ್ಕೊಂಡು ನಮ್ಮ ಶರಣ್ ಸರ್ ಅವರ ಆಕ್ಟಿಂಗ್ ನಾನು ಸ್ವಲ್ಪ ಫಾಲೋ ಮಾಡ್ಕೊಂಡು ಇವತ್ತೇನಾದ್ರೂ ಒಂಚೂರು ಮಾಡ್ತಾ ಇದೀನಿ ಅಂದ್ರೆ ಅದು ನಿಮ್ಮ ಪ್ರೀತಿಯ ಪಾತ್ರದಿಂದ ಅಂತ ನಾನು ಇದರಿಂದ ನೆನೆಸ್ಕೊತೀನಿ ಸರ್. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಮಾಡೋದಕ್ಕೆ ನಂಗೆ ತುಂಬ ಹ್ಯಾಪಿ ಆಗ್ತಿದೆ. ಆಮೇಲೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಲಂಗೋಟಿ ಅನ್ನೋದ್ರಲ್ಲೇ ಒಂದು ಕಾಮಿಡಿ ಇದೆ ಟೈಟಲ್ ಅಲ್ಲೇ. ಪ್ಲೀಸ್ ಎಲ್ಲರೂ ಮೂವಿಗೆ ಬಂದು ನೋಡಿ, ಇನ್ನೂ ಕಾಮಿಡಿ ಇರುತ್ತೆ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋದು ಡೈರೆಕ್ಟ್ರ್ ಮ್ಯಾಮ್ಗೆ ಮತ್ತು ಪುನೀತ್ ಸರ್ಗೆ. ಯಾಕಂದರೆ ಅವರೇ ನಮ್ಗೆ ಚಾನ್ಸ್ ಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಆಯಿತು. ನಾನು ಬಂದಿದ್ದ ತಕ್ಷಣ ನನಗೆ ತುಂಬ ಭಯ ಆಯಿತು, ಇದು ಹೆಂಗೆ ಮಾಡೋದು ಅಂತ. ಆಮೇಲೆ ನಮ್ಮ ಮ್ಯಾಮ್ ಹೆಲ್ಪ್ ಮಾಡಿದ್ರು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಹಂಗೆ ಕಂಟಿನ್ಯೂ ಮಾಡಿಕೊಂಡು
ಟ್ರೈ ಮಾಡಕ್ ಬಂದೆ. ಸರಿ ಅನಿಸ್ತು ನನಗೆ. ಆಮೇಲೆ ಹಂಗೆ ತುಂಬಾ ಅಂದ್ರೆ ತುಂಬಾ ಬಿಸಿಲಿತ್ತು. ಹಂಗಾದ್ರೂ ಟಯರ್ಡ್ ಆಗದೆ ಇದ್ರು ನಾನು ಶೂಟಿಂಗ್ನ ಮಾಡಿದೆ. ಹಂಗಾದ್ರೂ ನನಗೆ ಟಯರ್ಡ್ ಆಗಿಲ್ಲ. ನಾನು ಅಲ್ಲಿ ಹೋಗಿರುವಾಗ ನಂದು ಲಂಗೋಟಿ ಇರುತ್ತಲ್ವಾ, ಆ ಲಂಗೋಟಿನ ನನಗೆ ತುಂಬಾ ಬೇಜಾರಾಗ್ತಿತ್ತು. ಇದು ಯಾವ ಲಂಗೋಟಿ, ಇದು ಹೆಂಗ್ ಹಾಕೊಳ್ಳೋದು ಅಂತ ತುಂಬಾ ಬೇಜಾರಾಯ್ತು. ಆಮೇಲೆ ಟ್ರೈ ಮಾಡಿದೆ, ಹೆಂಗ್ ಹಾಕೊಳ್ಳೋದು, ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿ ಹಾಕೊಂಡೆ. ಆದ್ರೆ ಚೆನ್ನಾಗಿ ಓಡ್ತಾ ಮೂವಿ, ಅಷ್ಟೇ ಸಾಕು ನಮ್ಗೆ. ಆಮೇಲೆ ಇನ್ನೇನು ಇಲ್ಲ, ನಾನು ಅಷ್ಟೇ ಮಾತಾಡೋದು. ಅವರು ಲೇಡಿ ಡೈರೆಕ್ಟರ್ ಅಂತ ಒಂದ್ ವಿಷಯ. ಈ ಕಂಟೆಂಟ್ ಏನಿದೆ ಲಂಗೋಟಿ ಅನ್ನೋ ವಿಚಾರ, ಇದನ್ನ ಲೇಡಿ ಡೈರೆಕ್ಟರ್ ಮಾಡೋದಿದೆಯಲ್ಲ, ಅದು ನನಗೆ ಮುಜುಗರ ಆಗ್ತಾ ಇತ್ತು ಆಕ್ಚುಲಿ. ಆದ್ರೆ ಇದು ಸೊಂಟದ ಕೆಳಗೆ ಮಾತು ಕೆಲವೊಂದು ವಿಷಯಗಳು ಬರ್ತವೆ. ಆದ್ರೆ ನಾವು ಕೆಲವೊಂದು ವಿಷಯಗಳು ಮಾತಾಡೋದಿಲ್ಲ. ನಾವು ಆಕ್ಚುಲಿ ಮಾತಾಡ್ಬೇಕಾಗಿದೆ. ಲಂಗೋಟಿ ಅನ್ನೋ ವಿಚಾರ ಜಸ್ಟ್ ಒಂದು ನಿಮ್ಗೆ ಕಾಮಿಡಿ ಟೈಪ್ ತರ ಅಂತ ಅನ್ಸ್ಬೋದು. ಆದ್ರೆ ಲಂಗೋಟಿ ಒಬ್ರು ಹೇಳಿದ್ರು, ಹೀರೋ ಹೇಳಿದ್ರು, ಲಂಗೋಟಿ ಹೀರೋ, ಅಂಡರ್ವೇರು ವಿಲನ್ ಅಂತ. ಈ ಸಿನಿಮಾಗೆ ಅದೇ ಮೇನ್ ಕಾನ್ಸೆಪ್ಟ್. ಅಂದ್ರೆ ಇದ್ರಲ್ಲಿ ತುಂಬಾ ಡೀಪ್ ಕಥೆ ಇದೆ, ಒಂದು ತುಂಬಾ ಸೀರಿಯಸ್ ಕಥೆ ಇದೆ, ಒಂದು ಗ್ಲೋಬಲ್ ವಾರ್ಮಿಂಗ್ ಕಥೆ ಇದೆ ಇದರಲ್ಲಿ. ಅಂದ್ರೆ ನಗ್ಸೋದ್ರ ಜೊತೆಗೆ ತುಂಬಾ ಡೀಪ್ ಆಗಿರೋ ಒಂದು ಮೆಸೇಜ್ ನ ಹೇಳಕ್ ಕೊಟ್ಟಿದ್ದಾರೆ. ನಾವು ಈ ಸಿನಿಮಾಗೆ ಬರೀಬೇಕಾದ್ರೆ ಟೈಮಿಂಗ್ ಏನಪ್ಪಾ ಅಂದ್ರೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆ ಡೈಲಿ. ಅಂದ್ರೆ ಎಷ್ಟೋ ಸಾರಿ ನಿದ್ದೆ ಬಂದು ಅನ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಕೆಲವೊಂದು ಸೀನ್ಸ್ ಗಳನ್ನ ಯೋಚನೆ ಮಾಡಿದ್ವಿ. ಅಂದ್ರೆ ನಮ್ಗೆ ಆ ಒಂದು ಮಂಪರ್ ಇರುತ್ತಲ್ಲ ನಿದ್ರೆ ಮಾಡ್ಬೇಕಾದ್ರೆ, ಆ ಮಂಪರ್ ಅಲ್ಲಿ ಸುಮಾರು ಸೀನ್ಸ್ ಗಳು ಹೊಡೆದಿದ್ದು ನಮ್ಗೆ. ಇದಕ್ಕೆ ಸಾಥ್ ಕೊಟ್ಟಿದ್ದು ಮೇಡಮ್ ಅವರ ಹಸ್ಬೆಂಡ್ ಪ್ರಶಾಂತ್ ಸರ್ ಅಂತೂ ಹ್ಯಾಟ್ಸ್ ಆಫ್ ನಮ್ಗೆ. ಅಂದ್ರೆ ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಕಥೆ ಡಿಸ್ಕಷನ್ ಮಾಡ್ತಿದ್ರೆ ಪಾಪ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಿಲ್ಲ. ಈ ಸೀನ್ಸ್ ಗಳು ಕೆಲವು ತುಂಬಾ ಸೀನ್ಸ್ ಗಳು ನಿಮ್ಗೆ ನಗು ಬರ್ಸುತ್ತೆ, ಜೊತೆಗೆ ಅದ್ರ ಜೊತೆ ಒಂದು ಮೆಸೇಜ್ ಹೇಳ್ತಾ ಹೋಗುತ್ತೆ ಎಲ್ಲಾ ಸೀನ್ಸ್ ಗಳನ್ನು. ಸರ್ ಹೇಳ್ದಂಗೆ ಲಂಗೋಟಿ ಅನ್ನೋ ಮೂಲ ಇದೆಯಲ್ಲ, ಆ ವಿಷಯ ಇದೆಯಲ್ಲ, ಅದನ್ನ ಟಚ್ ಮಾಡೋದು ತುಂಬಾ ಕಷ್ಟ. ಈಗ ನಮ್ ಹುಡುಗ ಈಗ ಹೇಳ್ದ, ಅವನು ಚಿಕ್ಕ ಹುಡುಗ, ಅಂದ್ರೆ ನನಗೆ ಒಂಥರ ಅಸಹ್ಯ ಆಗ್ತಿತ್ತು ಹಾಕೊಳ್ಳೋದಕ್ಕೆ. ಅದೇ ಕ್ಯಾರೆಕ್ಟರ್ ಆಕ್ಚುಲಿ. ಈಗ ಏನಿದು ಜನರೇಷನ್ ಏನ್ ಅಸಹ್ಯ ಪಡ್ತಿದಿರಲ್ಲ, ಸೊ ಅದೇ ಕ್ಯಾರೆಕ್ಟರ್. ಸೊ ಇಂಥ ಸಿನಿಮಾಗೆ ಹೊರಗೆ ತರಿಸಿದಂತ ಸಂಜೋತಾ ಮೇಡಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಈ ಸಿನಿಮಾ ತುಂಬಾ ಚೆನ್ನಾಗಿ ಹಿಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಇದರಲ್ಲಿ ಎಲ್ಲರದ್ದು ಪಾಲಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ರೀಕಾಂತ್ ಅಂತ. ಈ ಚಿತ್ರಕ್ಕೆ ಸಂಭಾಷಣೆ ಮಾಡ್ತೀನಿ. ಶರಣ್ ಸರ್, ಪರ್ಸ್ನಲ್ ಆಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ 6 ತಿಂಗಳು ನಿಮ್ಮ ಮನೇಲಿ ಊಟ ಮಾಡಿದ್ದೀನಿ, ನಿಮ್ಗೆ ಗೊತ್ತಿಲ್ಲದೆ. ಒಂದು ಚಲನಚಿತ್ರದಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿದ್ದಾಗ ನಿಮ್ಮ ತಂದೆ ತಾಯಿ ಮನೆ ಸಾವಂದುರ್ಗದಲ್ಲಿ, ಅಲ್ಲಿ 6 ತಿಂಗಳು ಸ್ಟೇ ಆಗಿ ಅಲ್ಲಿ ಊಟ ಮಾಡಿ ಅಲ್ಲೇ ಬೆಳೆದವನು ನಾನು. ಅದಾದ್ಮೇಲೆ ಬೇರೆ ಸಿನಿಮಾಗಳು ಮಾಡ್ಕೊಂಡು ಈ ಕಡೆ ಬಂದೆ. ಸಂಜೋತಾ ಮೇಡಮ್ ನಾನು ಪರ್ಸ್ನಲ್ ಆಗಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ, ನಾನು ಬ್ಯುಸಿ ಇದ್ದೆ ಆ್ಯಕ್ಚುಲಾಗಿ ಒಂದು ಸಿನಿಮಾಗಳು ಬರ್ಕೊಂಡು. ಆ ಟೈಮಲ್ಲಿ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಅಲ್ಲಿ ನನಗೆ ಆಲ್ರೆಡಿ ಇವರಿಬ್ರು ಗೆಳೆಯರೆ ಸಿಕ್ಕಿದ್ರು. ಇವರಿಬ್ರು ನೋಡಿದ ತಕ್ಷಣ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಅಂತೂ ಬಂತು. ಸರಿ ಹೇಳಿ ಮೇಡಮ್ ಬರೆಯೋಣ ಅಂತ ಹೇಳಿದೆ. ಅವ್ರು ಫಸ್ಟ್ ಸೀನ್ ಹೇಳಿದ್ದಷ್ಟೇ ನಾನು ಬರ್ಕೊಡ್ತೀನಿ ಅಂತ. ಮನೇಲಿ ಕೂತ್ಕೊಂಡು ಒಂದು ಸೀನ್ ಬರ್ದಾಗ ನನಗೆ ಏನು ಒಂಥರ ಆನಂದ. ಯಾಕೆಂದ್ರೆ ಒಂದಷ್ಟು ಸಿನಿಮಾಗಳಿಗೆ ಬರೀತಾ ಇರ್ಬೇಕಾದ್ರೆ ಆ ಸೀನ್ ನಮ್ಮ ಕೈ ಬರ್ಸುತ್ತೆ. ಮೇಡಮ್ ಹೇಳಿದಾಗೆ ಒಂದು ಕಾನ್ಸೆಪ್ಟ್ ಅದನ್ನು ತಯಾರು ಮಾಡ್ಕೊಳುತ್ತೆ ಅಂದಾಗೆ ಒಂದು ಸೀನ್ ನನ್ನ ಕೈಲಿ ಅದಾಗದೆ ಬರೆಸ್ಕೊಂಡಾಗ ನನಗೆ ಖುಷಿ ಆಗೋಯ್ತು. ಬರಿತೀನಿ ಮೇಡಮ್ ಅಂತ ಹೇಳಿ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಪಾಪ ಅವ್ರಿಗೆ ತುಂಬ ತೊಂದರೆನೂ ಆಗಿತ್ತು, ನನ್ನ ಆರೋಗ್ಯ ಸಮಸ್ಯೆಗಳಿಂದ ಆ ಥರದ್ದೆಲ್ಲ ಆಗಿ. ಬಟ್ ತುಂಬ ಥ್ಯಾಂಕ್ಸ್ ಇಡೀ ತಂಡಕ್ಕೆ, ಮಾಧ್ಯಮದವ್ರಿಗೆ, ಪತ್ರಿಕೋದ್ಯಮದವ್ರಿಗೆ, ಹಾಗೆ ನನ್ನ ಇಡೀ ಚಿತ್ರತಂಡಕ್ಕೆ. ಹೊಸಬರು ಸಿನಿಮಾ ಗೆಲ್ಲಬೇಕು ಅಂತ ಹೇಳ್ತಾರೆ. ಸಿನಿಮಾ ಗೆದ್ಮೇಲೆ ಎಲ್ಲರೂ ಹಳಬರಾಗಿರ್ತೀವಿ. ಇಲ್ಲಿ ಸಿನಿಮಾ ಗೆಲ್ಬೇಕಷ್ಟೇ, ಅದೇ ಮುಖ್ಯ. ಥ್ಯಾಂಕ್ ಯು ಎಲ್ರಿಗೂ. ಲಂಗೋಟಿ ಮ್ಯಾನ್ ಅನ್ನೋದು ಒಂದು ದೊಡ್ಡ ಮೆಟಾಫರ್ ಆಗಿ ಹೇಳಿದಂತ ವಿಷಯ. ಅಂದ್ರೆ ಎಲ್ಲದರಲ್ಲೂ ಅಂದ್ರೆ ಯಾವುದೇ ಒಂದು ವಿಷಯಕ್ಕೋಸ್ಕರ ಮಾಡಿರುವಂತ ವಿಷಯ ಅಲ್ಲ ಇದು. ಅಂದ್ರೆ ಕಾಮಿಡಿಗೋಸ್ಕರ ಅಂತ ಮಾಡಿದ್ದಲ್ಲ.
ಒಂದು ತೀರಾ ಒಂದು ಮೆಟಾಫರ್ ಆಗಿ ಒಂದು ವಿಷಯನ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗಿರಬಹುದು, ಆಚಾರ ವಿಚಾರಣೆಗಳಾಗಿರ್ಬೋದು, ಇವತ್ತಿನ ಯೂತ್ಸು ಹಿಂದಿನದನ್ನೇ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದಾಗಿರ್ಬೋದು, ಬಹಳಷ್ಟು ವಿಚಾರಗಳನ್ನು ಒಂದು ಮೆಟಾಫರ್ ಆಗಿ ಹೇಳಿರುವಂಥ ಒಂದು ಕಂಟೆಂಟ್ ಇದೆ. ಇಲ್ಲಿ ಕಥೆಯಾಗಿ ನಾವೇನೋ ಹೇಳಿಕೊಟ್ರೆ ಎಲ್ಲವೂ ರಿವೀಲ್ ಆಗುತ್ತಾ ಹೋಗ್ತಾರೆ. ಬಟ್ ಸಿನಿಮಾದಲ್ಲಿ ಅಂದರೆ ನೀವು ಯಾವ ಪಾಯಿಂಟ್ ಆಫ್ ವ್ಯೂಲಿ ಸಿನಿಮಾ ನೋಡ್ತೀರಾ ಅಂದರೆ ನಿಮ್ಮ ಇಡೀ ಸಿನಿಮಾ ಅದೇ ಪಾಯಿಂಟ್ ಆಫ್ ವ್ಯೂ ಕಥೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲೂ ಅಂದರೆ ನನಗೆ ಕನೆಕ್ಟ್ ಆಗಲಿಲ್ಲ ಅನ್ನೋಂಥದ್ದು ಇಲ್ವೇ. ನೀವು ಆಸ್ ಎ ಆಚಾರ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ನೋಡಿದ್ರೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಯೂತ್ಸ್ನ ಇಟ್ಕೊಂಡು ನೀವು ಕಥೆನ ನೋಡ್ತಾ ಹೋಗ್ತೀರಾ ಅಂದರೆ ನೀವು ಅವ್ರ ಪಾಯಿಂಟ್ ಆಫ್ ವ್ಯೂಲೇ ಕಥೆ ಹೋಗುತ್ತೆ. ಸೊ ಹಾಗಾಗಿ ಅಂದರೆ ಇಡೀ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಎಷ್ಟೋ ದಿವಸ ಅವ್ರು ಮಲಗ್ಬಿಟ್ಟಿರೋರು ನಾವಿಬ್ರು ಮಾತಾಡ್ತಿದ್ದೀವಿ, ಅವ್ರು ಮಲಗಿರೋರು ನಾವಿಬ್ರು ಮಾತಾಡ್ತಿದ್ದೀವಿ. ಸೊ ಇವೆಲ್ಲ ಒಂದ್ಸರಿ ಎಲ್ಲೋ ಗ್ಯಾದರ್ ಆಗ್ತಿತ್ತು. ಬಟ್ ಮೂರು ಕಡೆ ಕಾನ್ಸಂಟ್ರೇಟ್ ಅಂದರೆ ಮೂರು ಕಡೆ ಚರ್ಚೆ ಒಂದ್ ಕಡೆ ಸೇರಿದಾಗ ಒಂದು ಅದ್ಭುತವಾದ ಕಂಟೆಂಟ್ ಆಗ್ತಿತ್ತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಮಹಾದೇವ್ ಅಂತ. ನಮ್ಗಾಗಲೇ ಕೈಕಾಲು ಶೇಕ್ ಆಗ್ತಾ ಇದೆ. ನಮಗೆ ಮಾತನಾಡಿಸಿ ಅಭ್ಯಾಸನೇ ಹೊರತು ಮಾತಾಡ ಗೊತ್ತಿಲ್ಲ. ಸೊ ಮೊದಲಿಗೆ ನಾನು ಶರಣ್ ಸರ್ ತಾಯಿಯವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಮನಸಾರೆ ಅಂತ ಉದಯ ಟಿವಿಲಿ ಒಂದು ಮೊದಲನೇ ಬಾರಿ ಇಂಡಿಪೆಂಡೆಂಟ್ ರೈಟರ್ ಆಗಿ ಶುರು ಮಾಡಿದಾಗ ನನಗೆ ತುಂಬ ಭಯ ಇತ್ತು. ರೈಟರ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ, ಬಟ್ ಇಂಡಿಪೆಂಡೆಂಟ್ ರೈಟರ್ ಆಗಿ ಸ್ವಲ್ಪ ಭಯ ಇತ್ತು. ಆದರೆ ಒಂದು ಪಾತ್ರ ಮಾಡಬೇಕಾಗಿತ್ತು ಅಮ್ಮ ಅವರು, ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ಡೈಲಾಗ್ ಆಡಿಷನ್ಗೆ ಅಂದ್ಬಿಟ್ಟು ಒಂದು ಡೈಲಾಗ್ ಕೊಟ್ಟಿದ್ದೆ ಅಮ್ಮ ಅವ್ರಿಗೆ. ಅವರು ಕರೆ ಮಾಡಿ ನನಗೆ ಪರ್ಸ್ನಲಿ ತುಂಬ ಚೆನ್ನಾಗಿ ಬರೆದಿದ್ದೆ ಕಂದ, ಒಳ್ಳೆ ರೈಟರ್ ಆಗ್ತೀಯ ನೀನು ಭವಿಷ್ಯದಲ್ಲಿ ಅಂತ ಹೇಳಿದರು ನನಗೆ. ಆ ಒಂದು ಆಶೀರ್ವಾದ ನನಗೆ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಮತ್ತು ಸಂಜೋತಾ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥದ್ದೊಂದು ದೊಡ್ಡ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಈ ಹೊಸ ತಂಡವನ್ನ ಎಲ್ಲರೂ ಆಶೀರ್ವದಿಸಿ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಮೂವಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗುಡ್ಡಿ ಅಂತ, ಹೀರೋಯಿನ್ ಜೊತೆನೆ ಇರ್ತೀನಿ. ಸಸ್ಪೆನ್ಸ್ ಇದೆ, ತುಂಬಾ ಕಾಮಿಕ್ ಆಗೇನೆ ಇದೆ, ಹಾಗೆ ಸಸ್ಪೆನ್ಸ್ ಕೂಡ ಇದೆ. ಸೊ ಫಸ್ಟ್ ಆಫ್ ಆಲ್ ಸಂಜೋತಾ ಮ್ಯಾಮ್ಗೆ ತುಂಬ ಹೃದಯ ಧನ್ಯವಾದಗಳು ಮ್ಯಾಮ್. ಬಿಕಾಸ್ ನಮ್ಮಂತ ಚಬ್ಬಿ ಕ್ಯಾರೆಕ್ಟರ್ಗೆ ಅವಕಾಶ ಸಿಗೋದು ತುಂಬಾ ಕಡಿಮೆ. ಮ್ಯಾಮ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದೇ ತರನೇ ಬೇಕು ಅಂತ ಹೇಳಿ ನನ್ನ ಹುಡುಕಿದ್ದು. ಸೊ ತುಂಬಾ ಖುಷಿ ಆಗತ್ತೆ. ಅಂಡ್ ಆಸ್ ಅ ವುಮನ್ ಅವ್ರು ಏನ್ ಎಫರ್ಟ್ ಹಾಕಿದ್ದಾರೆ ಆಸ್ ಅ ಡೈರೆಕ್ಟರ್ ನಾನು ನೋಡಿದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್. ಆಮೇಲೆ ಆಕಾಶ್ ಸರ್ ಅವರು ಕೂಡ, ಬಿಕಾಸ್ ನಾವು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲೇನೆ ನಾವು ವರ್ಕ್ಶಾಪ್ ಮಾಡಿದ್ದು. ಇದೇ ತರ ಬರ್ಬೇಕು ಅಂತ ಒಂದ್ ಸಣ್ಣ ಪುಟ್ಟ ಚೇಂಜಸ್ ಕೂಡ ಮ್ಯಾಮ್ ವಿಡಿಯೋ ಮಾಡ್ಕೊಂಡು ಪದೇ ಪದೇ ರಿಪೀಟ್ ಆಗಿ ನಾವು ಮಾಡಿಸಿ ಆನ್ ಕ್ಯಾಮ್ರಾ ನಮ್ಗೆ ತುಂಬಾ ಈಸಿ ಆಯ್ತು ಅದ್ ಮಾಡಕ್ಕೆ. ಸೊ ತುಂಬಾ ಕಲ್ತಿದೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ. ಲಂಗೋಟಿ ಮ್ಯಾನ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಇದು ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ. ಫಸ್ಟ್ ಟೈಮ್ ಇಲ್ಲ ನನ್ನ ವಯಸ್ಸೇ ಹೋಗ್ಬಿಟ್ಟಿದೆ ಗುರು, ಇಲ್ಲ ನಂದೇ ಆಕ್ಚುಲಿ ಗಂಟಲು ಬಿದ್ದೋಗಿದೆ. ನಾನು ಎಲ್ಲರಿಗೂ ವಾಯ್ಸ್ ನೋಟ್ ಬಿಡ್ತಾ ಇದ್ದೀನಲ್ಲ, ಯಾರು ಮಾತಾಡ್ತಿರೋದು ಅಂತ ಕಳಿಸ್ತವ್ರೆ. ಆಮೇಲೆ ನಾನೇ ಅಂತ ಲಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ. ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ನಾನು ಲಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇನು ಅನ್ಕೊಂಡೆ, ಫಸ್ಟು ತಮಾಷೆಗೆ ಒಂದು ಫನ್ನಿ ಆಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು. ಭಾಳಷ್ಟು ಜನಕ್ಕೆ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗು ಬರೆಸೋದಕ್ಕೋಸ್ಕರ ಇಟ್ಟಿರ್ತಾರೆ ಅಂತನ್ನುವಂಥದ್ದು ಎಲ್ಲರಿಗೂ ಬರೋ ಅಂಥದ್ದು ಸಹಜ. ನನಗೂ ಕೂಡ ಅದು ಬಂದಿತ್ತಂಥದ್ದು. ಒಂದು 5 minutes ಮಾತಾಡಿದೆ ನಾನು ಅವ್ರ ಹತ್ರ, ಅಷ್ಟೇ 5 ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು. ಇದರ ಪೂರ್ತಿ ಚಿತ್ರಣನೇ ಬೇರೆ ಮಾಡಿಬಿಟ್ರು. ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು, ಅಗಾಧವಾದಂಥ ಕಾಂಟೆಂಟು, ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಡಗಿಸಿಟ್ಟಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನಿಮ್ಮ ಗೆಲುವು, ಇದೇ ನಿಮ್ಮ ಮೊದಲನೆಯ ಗೆಲುವು. ಅವರು ನನಗೆ ಸರ್ ನೀವು ಬರಬೇಕು, ನಾನು ಇನ್ವೈಟ್ ಮಾಡಬೇಕು ನಾನು ಹೇಳಾಯ್ತಲ್ಲ, ನಾನು ಬರ್ತೀನಿ, ಗುರ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ.
ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಅಂತಂದ್ರು. ಎರಡು ವಿಚಾರ, ಒಂದು ಏನಕ್ಕೆ ಅಂತ ಅನ್ನೋಂಥದ್ದು, ಇನ್ನೊಂದು ಚಿಕ್ಕ ಭಯ ಇತ್ತು ನನಗೆ. ಇತ್ತೀಚೆಗೆ ಈ ಡ್ರೆಸ್ ಕೋಡ್ ಅಂತ ಶುರು ಆಗಿದೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ತರದೇನು ಅಂತ. ಇದು ನೋಡಿದ್ರೆ ಲಂಗೋಟಿ ನೀವು ಮೋಸ್ಟ್ಲಿ ನಾನು ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಸರ್ ನೀವು ಹಿಂಗೆ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತೀರೇನೋ ಅಂದ್ಬಿಟ್ಟು ದೇವರನ್ನೇ ಅನ್ಕೋ ಅರ್ಧ ಅವಾಯ್ಡ್ ಮಾಡಿದ್ದೀನಿ ಸದ್ಯ. ಆಮೇಲೆ ನನಗೆ ಇಲ್ಲಿ ಬಂದ ನೋಡಿದ್ರು ಎಲ್ಲರೂ ಕರೆಕ್ಟಾಗಿ ಆ ಡ್ರೆಸ್ ಹಾಕೊಂಡು ಬಂದಿದ್ರು, ಅವರು ಪರವಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಬಂದ್ಬಿಟ್ಟೆ. ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ನೋಡಿ, ನನಗೆ ಗೊತ್ತಿರೋ ಹಂಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿಲ್ಲ, ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ, ನಾನು ತುಂಬ ತೀರಾ ದೊಡ್ಡ ತಜ್ಞನಲ್ಲ. ಲಂಗೋಟಿ ಅಂತ ಅನ್ನುವಂಥ ವಿಚಾರಕ್ಕೆ ಅಂತ ಬಂದಾಗ ಬಟ್ಟೆ ವಿಚಾರಕ್ಕೆ ಬರ್ತೀನಿ. ಈಗ ಅದ್ರ ಒಳಗಡೆ ಇರುವಂಥ ಮೆಸೇಜ್ ಬೇರೆ, ಅವ್ರು ಬಿಟ್ಟೋಗಿ ಬೇರೆ ಬೇರೆ ಏನೋ ನನಗೆ ಹೇಳಿದ್ದಾರೆ ಅಂತ ಅನ್ನುವಂಥದ್ದು. ಬಟ್ಟೆ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರು ಆಯಿತು, ಈ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಬಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಅನ್ಸುತ್ತೆ. ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡುಹಿಡಿದಂಥ ಬಟ್ಟೆ ಅಂತ ಕಂಡುಹಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗೋಟಿ. ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ನಂತರ ಕಾಂಟೆಂಟಿನ ವಿಚಾರಕ್ಕೆ ಅದಾದ ನಂತರನೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು. ಆ ತಕ್ಕಂತೆ, ಆ ಕಲ್ಚರಿಗೆ ತಕ್ಕಂತೆ, ಆ ಪ್ರಾಂತ್ಯಕ್ಕೆ ತಕ್ಕಂತೆ, ವಾತಾವರಣಕ್ಕೆ ತಕ್ಕಂತೆ ಬಟ್ಟೆಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು. ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನು ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ. ಆದರೆ ನಿಜವಾದ ಫ್ಯಾಷನ್ನು, ನಿಜವಾದ ಆಳ ಇರುವಂಥ ಅಂದರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ಭಿತವಾದಂಥ ಒಂದು ಬಟ್ಟೆ ಏನಾರು ಅಂತ ಇದೆ ಅಂತ ಅನ್ನೋದಾದರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ. ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದರೆ ಅದು ಇಲ್ಲಿಂದಲೇ ಶುರು ಆಗುತ್ತೆ. ಅದು ಅಷ್ಟು ಗಾಢವಾದಂಥ ವಿಚಾರ ಈ ಪಿಕ್ಚರ್ನಲ್ಲಿ ಇಟ್ಟಿದ್ದಾರೆ ಅಂತ ಅನ್ನೋಂಥದ್ದು ನಮಗೆ ಗೋಚರವಾಗುವಂಥದ್ದು. ಯಾಕಂತಂದರೆ ಇದನ್ನು ನೋಡ್ಕೊಂಡು ಬಂದಿರುವಂಥದ್ದು. ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ, ಫಸ್ಟು ಮೇಡಮ್ ಅವರು ಬರ್ತಾರೆ, ಮಾತಾಡ್ತಾರೆ, ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು. ಒಂದು ಸ್ವಲ್ಪ ಅವರು ಒಂಚೂರು ಹಿಂಗೆ ಮಾತಾಡೋದು ಏನು ಅಂತ ಅನ್ನೋವಂಥದ್ದು ಇಷ್ಟಿದೆ ವಿಚಾರಗಳು. ಎಲ್ಲಿಂದ ಶುರು ಮಾಡಲಿ, ಎಲ್ಲಿ ಕನೆಕ್ಟ್ ಮಾಡಲಿ, ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳೋದು ಅಂತನೋ ಅಂಥದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತದೆ. ಯಾಕಂದರೆ ನಾನು ಆ ಫೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು. ಸೊ ಅದು ನಿಜ ಹೇಳ್ತೀನಿ, ಭಯ ಅಲ್ಲ, ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ. ಅದು ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದಾರೋ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾಗಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು. ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಕ್ವಾಲಿಟಿ. ಅದು ನಿಮಗೆ ನಾನು ಗುರುತಿಸಿದಂಥದ್ದು. ಮತ್ತು ಇನ್ನೊಂದು ಹೇಳ್ತೀನಿ ರೀ, ನಾನು ನಂಬಿರುವಂಥ ಸತ್ಯ, ಇಡೀ ಜಗತ್ತು ನಂಬಿರೋ ಸತ್ಯ, ಆಮೇಲೆ ಇಡೀ ಸಿನಿಮಾ ಅಂತನ್ನುವ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ? ನಿಜವಾದ ಹೀರೋ, ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತನ್ನುವಂಥದ್ದು. ಮತ್ತೆ ಜನ ಅದನ್ನು ನಿರೂಪಿಸ್ತಾನೆ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಸಿನಿಮಾನ ನಾವು ಕೈ ಬಿಡಲ್ಲ ಅಂತ ಅನ್ನೋವಂಥದ್ದು. ಈ ಸಿನಿಮಾದ ನಿಜವಾದ ಗೆಲುವು ನನಗನ್ಸಿದ್ದು ಏನು ಗೊತ್ತಾ? ಫಸ್ಟು ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ 4-5 ಜನ ರೈಟರ್ಸ್ನ ಕರೀತಾರೆ. ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂಥ ರೈಟರ್ಸ್ ಮೇಲೆ ಇದೆ ಅಂತ ಅನ್ನೋದಾಯಿತು ಅಂತಂದ್ರೆ ಅದು ಖಂಡಿತವಾಗ್ಲೂ ಅವರು ಯಾವುದನ್ನ ನಂಬಿದ್ದಾರೆ ಅಂತ ಅನ್ನೋವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಶರಣ್ ಏನೇನಾಗಿದ್ದಾನೆ, ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ, 25 ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದರೆ ಇಲ್ಲಿ ಕೂತಿದೆಯಲ್ಲ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್. ಖಂಡಿತವಾಗ್ಲೂ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಶರಣನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಬು ರೈಟರ್ಸ್. ಯಾಕಂತಂದರೆ ಕಾಮಿಡಿ ಅಂತ ಅನ್ನೋವಂಥದ್ದು, ನಗಿಸುವಂಥದ್ದು ಇದೆಯಲ್ಲ ಅದು ಬಹಳ ಕಷ್ಟವಾಗಿರುವಂಥ ವಿಚಾರ. ಅದು ಮೇಕಿಂಗ್ ಸಮ್ ಒನ್ ಲಾಫ್ ಅಂತ ಅನ್ನೋದಿದೆ ಗೊತ್ತಾ, ಇಟ್ ಇಸ್ ರಿಯಲಿ ಎ ವೆರಿ ಸೀರಿಯಸ್ ಜಾಬ್ ಅಂತೇಳಿ.
ತುಂಬ ಅದು ನೋಡಲಿಕ್ಕೆ ಮಾತ್ರ ತುಂಬ ಫನ್ನಿ ಅಥವಾ ಲೈಟಾಗಿ ಕಾಣಿಸ್ಬೋದು, ಬಟ್ ಆ್ಯಕ್ಚುಲಿ ಲೈಟ್ ಅಲ್ಲ, ಅದು ಭಾಳ ಇನ್ ಡೆಪ್ತ್ ಆಗಿರೋವಂಥ ವಿಚಾರ. ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ, ತಮಾಷೆಯಾಗಿ ಏನನ್ನು ಬೇಕಾದ್ರೂ ಅಂದರೆ ತಲುಪಿಸ್ಬೋದು ಅಂತ ಅನ್ನೋದು. ಎಂಥ ಸೀರಿಯಸ್ ಮ್ಯಾಟರ್ನೂ ಕೂಡ, ಬಹಳ ಅಗಾಧವಾಗಿರುವಂಥ ಮ್ಯಾಟರ್ನೂ ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು ಅದನ್ನು. ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ, ಒಬ್ಬರ ತಲೆಗೆ ನಾವು ತಲುಪಿಸ್ಬೋದಾದಂಥ ಒಂದು ತುಂಬ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ. ಅದು ಇವತ್ತು ಕಾಮಿಡಿ ಮುಖಾಂತರ ಏನನ್ನು ಬೇಕಾದ್ರೂ ಹೇಳ್ಬೋದು ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರೋ ಡೆಪ್ತ್ ಆಗಿರುವಂಥ ಒಂದು ಕಾಂಟೆಂಟನ್ನು ತಮಾಷೆಯಾಗಿ ಹೇಳುವಂಥ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನುವಂಥದ್ದು ನನಗೆ ಕಂಡು ಬರುವಂಥದ್ದು. ಈ ಥರದ ಕೈಗೆತ್ಕೋಬೇಕು, ಈ ಥರದ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತ. ಖಂಡಿತವಾಗ್ಲೂ ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀರಿ ಅಂತ ಅನ್ನೋದಾದ್ರೆ ಬರೀ ಮೀಟರ್ ಅಲ್ಲ, ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ. ಏನಕ್ಕೆ ಅಂತಂದ್ರೆ ನಾವು ಏನೇನೋ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಗುರು ತೀರಾ ಈ ಎಕ್ಸ್ಟೆಂಟ್ಗೆ ಹೋದರೆ ಜನ ತೊಗೊತಾರ ಇಲ್ವಾ ಅಂತ ಅನ್ನೋವಂಥದ್ದು ಇರುತ್ತೆ. ನನಗೆ ಬಹಳ ಹಿಂದೆ ನಾನೊಂದು ಸೇವಿಂಗ್ ಓದಿದ್ದೆ ನಾವು ಅಕಸ್ಮಾತ್ ನಮ್ಗೆ ಏನು ಅನಿಸುತ್ತೋ, ಇಫ್ ಯು ಡೋಂಟ್ ಡೇರ್ ಟು ಡೂ ದ್ಯಾಟ್, ಸ್ವಲ್ಪ ದಿವಸ ಆದಮೇಲೆ ವಿ ಸಿ ಸಮ್ವನ್ ಡೂಯಿಂಗ್ ಇಟ್. ನಾವು ನೋಡ್ತೀವಿ ಅದನ್ನು, ಇನ್ನೊಬ್ರು ಯಾರೋ ಮಾಡಿರೋವಂಥದ್ದನ್ನು ನೋಡ್ತೀವಿ. ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ 100ಗೆ 200 ಮಾರ್ಕ್ಸ್ ಮೇಡಮ್. ನಿಮಗೆ ಖಂಡಿತವಾಗಿ ನಿಮ್ಮ ನಿಜವಾದ ಗೆಲುವು ಅದರಿಂದ ಶುರುವಾಗುತ್ತೆ. ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದು ಚೂರು ಹೊಸದಾಗಿ ಏನೋ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬಾ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದೇನಾದ್ರು ಬೇಕು ಅಂತ ಅನ್ನುವಂಥದ್ದು. ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂಥ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ, ಖಂಡಿತವಾಗ್ಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪುಕೊಳ್ತಾರೆ ನಮ್ಮ ಕನ್ನಡಿಗರು ಅಂತ ಅನ್ನುವಂಥ ನನ್ನ ನಂಬಿಕೆ. ಪಾತ್ರದೊಳಗಡೆ ಹೋಗ್ತಾನೆ ಅಂತ ಅನ್ನುವಂಥ ಮೊದಲನೇ ಸೂತ್ರ, ಕಲಾವಿದರ ಮೊದಲನೇ ಸೂತ್ರ ಏನು ಅಂತಂದ್ರೆ ಮೈಚಳಿ ಬಿಟ್ಟು ಮಾಡಬೇಕು ಅಂತ ಅನ್ನುವಂಥದ್ದು. ಇದಕ್ಕಿಂತ ಮೈಚಳಿ ಬಿಟ್ಟು ಮಾಡುವಂಥದ್ದು ಇನ್ನೇನು ಬೇರೆ ಎಕ್ಸ್ಟೆಂಟ್ ಇದೆ, ದೇವರೇ ಇಲ್ಲ. ಇವತ್ತು ಅದನ್ನು ಮಾಡಿದ್ದಾರೆ ಅಂತ ಅನ್ನೋದಾದ್ರೆ ಆಕಾಶ್ ಅವರಿಗೆ ಸೇರ್ಬೇಕಾದ ಕ್ರೆಡಿಟ್ ಅದು ನಿಮಗೆ. ಖಂಡಿತವಾಗಿ ತಮ್ಮ ಮೊದಲನೇ ಸಿನಿಮಾದಲ್ಲೇ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ, ಇದಕ್ಕಿಂತ ಇನ್ನೆಂಥದ್ದು. ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ, ಇನ್ನ ಅವ್ರ ಪಾತ್ರಕ್ಕೆ ತಮ್ಮನ್ನ ತಾವು ಎಷ್ಟು ಮಟ್ಟಕ್ಕೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಇದ್ರ ಮುಖಾಂತರನೇ ಗೊತ್ತಾಗುತ್ತೆ. ಆಕಾಶ್ ಅವರು ತುಂಬಾ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನ ಖಂಡಿತವಾಗಲೂ ತುಂಬಾ, ಯಾಕಂದ್ರೆ ನಮ್ಮ ಮುಂದಿನ ಜನರೇಷನ್ ಈ ತರದ ನಟರು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ತುಂಬಾ ದೊಡ್ಡ ಭವಿಷ್ಯ ಇವರಿಗೆ ಸಿಗ್ಲಿ ಅಂತ ಅನ್ನುವಂಥದ್ದು ನನ್ನ ಆರೈಕೆ. ನೀವೆಲ್ಲೂ ನನಗೆ ನಿನ್ನ ಹೆಂಗೆ ಕಲ್ಪನೆ ಮಾಡಿದ್ರು, ಇದು ಹೆಂಗೆ ಸಾಧ್ಯ ಇದು ಅಂತ ನಾನು ಹೇಳಿದೆ. ಆಕ್ಚುಲಿ ಬಹಳ ಜನಕ್ಕೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಬಹಳ ಜನಕ್ಕೆ ಗೊತ್ತಿಲ್ಲ, ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲ್ ಇಂದ. ಬಹಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾ ಇದ್ದು. ಅದಾದ ನಂತರ ಕಾಮಿಡಿಯನ್ ಆಗಿದ್ದು. ಇವತ್ತಿಗೆ ಅದನ್ನ ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆಕ್ಚುಲಿ. ಸೊ ಕಲಾವಿದನಿಗೆ ರೂಪ ಅಂದ್ರೆ ಈ ರೂಪಕ್ಕೆ ಈ ಕ್ಯಾರೆಕ್ಟರ್ ಅಂತ ಅನ್ನೋದಲ್ಲ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಈ ಥರದ ಕಲಾವಿದರುಗಳು ಅದನ್ನ ನಿರೂಪಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಈ ಸಿನಿಮಾದ ನಾನು ಆಗ್ಲೇ ಹೇಳಿದೆ ನಿಜವಾದ ಶಕ್ತಿ ಈ 4 ಜನ ರೈಟರ್ಸ್ ಅಂತ. ದಯವಿಟ್ಟು ಬನ್ನಿ ಸರ್, ನೀವು ಎಲ್ಲರೂ ಬನ್ನಿ. ಯಾಕೆಂತಂದ್ರೆ ಯೂಶಲಿ ಲಗೋಟಿ ಅಂತನ್ನುವ ಒಂದು ಟೈಟಲ್ ಅಲ್ಲಿ ಇರುವಂತ ಒಂದು ಸಿನಿಮಾಗೆ ನನ್ಗೇನ್ ಕೆಲಸ ಇರುತ್ತೆ ಅಂತ ಅನ್ನುವಂಥದ್ದು ಬರುತ್ತೆ. ಆದ್ರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನ ತಾವು ತಿಳ್ಕೊಂಡಿದ್ದಾರೆ. ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ. ಮತ್ತೆ ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು. ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ನಾನೊಬ್ಬ ಕಲಾವಿದನಾಗಿ, ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ. ಮಜಾ ಭಾರತ್ ಆಗಿರ್ಬೋದು, ಗಿಲಿ ಆಗಿರ್ಬೋದು, ಒಂದಿಷ್ಟು ಈ ಥರದ ಈ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು, ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ. ಒಂದಿಷ್ಟು ಕಲಾವಿದರುಗಳು ಬರ್ತಾ ಇದ್ದಾರೆ. ನಾನು ಎಲ್ಲಿದ್ರು ಗುರು ಇವರೆಲ್ಲ ಅಂತ ಅನ್ನೋವಂಥದ್ದು. ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಗೊತ್ತಾ, ಸದ್ಯ ಗುರು ಈ ಟೈಮಲ್ಲಿ ನಾನು ಬರಲಿಲ್ಲ ಅಂತ. ನಿಜಕ್ಕೂ ಯಾಕಂತಂದ್ರೆ
ಇವ್ರುಗಳೆಲ್ಲ ಖಂಡಿತವಾಗ್ಲೂ ಎಂತೆಂತ ನಾವು ಎಲ್ಲೆಲ್ಲಿದ್ರು ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಮಾತಾಡುವಂಥ ಶೈಲಿ ಆಗಿರ್ಬೋದು, ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು, ಕನ್ನಡ ಚಿತ್ರರಂಗವನ್ನು ಕಾಮಿಡಿ ವಿಚಾರದಲ್ಲಿ, ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಥರ ಕಲಾವಿದರುಗಳೇ ಕಾರಣ. ಈ ಥರದವರೆಲ್ಲ ಈ ಸಿನಿಮಾದಲ್ಲಿ ಇರುವಂಥದ್ದು ನನಗೆ ವೈಯಕ್ತಿಕವಾಗಿಯೂ ಕೂಡ ಒಬ್ಬ ಕಲಾವಿದನಾಗಿಯೂ ಕೂಡ ಇಷ್ಟ ಆಗಿರುವಂಥದ್ದು, ಖುಷಿ ಪಟ್ಟಿರುವಂಥದ್ದು. ನಾನು ಎಲ್ಲರ ಬಾಯಲ್ಲೂ ಒಂದು ಕೇಳ್ತಾ ಇದ್ದೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದ್ರ ನಿಜವಾದ ಹೀರೋ ಒಬ್ಬರಿದ್ದಾರೆ ಅಂತ. ನೋಡಿ, ಎಲ್ಲ ಕೆಲಸನೂ ಮಾಡಿ ಹಿಂದೆ ನಿಂತ್ಕೊಂಡು ನಾನು ಬೇಡ ಪರವಾಗಿಲ್ಲ, ಚೆನ್ನಾಗಾಗಲಿ ಅಂತನ್ನುವಂಥ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಅದನ್ನು ಖಂಡಿತವಾಗ್ಲೂ ಗುರುತಿಸುವಂಥದ್ದು ನಮ್ಮ ಕರ್ತವ್ಯನೂ ಆಗುತ್ತೆ. ಅದು ಯಾರೂ ಅಲ್ಲ, ಇವ್ರ ಯಜಮಾನರು. ದಯವಿಟ್ಟು ಬನ್ನಿ ಸರ್, ನಿಮ್ಮ ಬಗ್ಗೆ ಎಲ್ಲರೂ ಭಾಳ ಮಾತಾಡ್ತಿದ್ದಾರೆ. ಈ ಥರದ ಯಾರು ಒಂದಿಷ್ಟು ಥರದ್ದು ಒಂದು ಬೇರೆ ಏನೇನೋ ಆಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನ್ಸ್ಕೊಳ್ಳಿಕ್ಕೆ ಯಾರೋ ಒಬ್ರು ಈ ಥರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ, ಆ ಥರದ ಸಿನಿಮಾಗಳು ಗೆಲ್ಲಬೇಕು. ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ಸಿನಿಮಾಗಳು, ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಬರಲಿಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇನಿದ್ದಾರೆ, ಕನ್ನಡ ಚಿತ್ರವನ್ನು ನೋಡ್ತಾ ಇರುವಂಥವ್ರು ಈ ಥರ ಹೊಸದೇನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ. ಆ ಥರದ ಒಂದು ಸಾಲಿಗೆ ಅಂತಂದರೆ ಈ ಥರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರಲಿ, ಈ ತಂಡ ಮತ್ತೆ ಕೆಲಸ ಮಾಡ್ತಾ ಇರಲಿ, ತುಂಬ ದೊಡ್ಡ ಹಿಟ್ಟಾಗಲಿ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಈ ತಂಡ ಏನಿದೆ, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅನ್ನುವಂಥದ್ದು. ಖಂಡಿತ ನೋಡಿದ್ರೆ ಅದೇನೇ ಹೇಳಕ್ ಹೋಗಿದ್ದಾರೆ ಅಂದ್ರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಒಂದು ನಾನೀಗ ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ಸರ್. ಪಾರ್ಟ್ 1 ನಲ್ಲಿ ಲಂಗೋಟಿ ಇತ್ತು ಸರ್, ಸೆಕೆಂಡ್ ಅಲ್ಲಿ ಅದು ಇರಲ್ಲ ಸರ್ ಅಂತ ಮಾತಾಡ್ತಾರೆ. ಪಾಪ ಅವ್ರನ್ನ ರೆಡಿ ಮಾಡ್ಬಿಟ್ಟವ್ರ ಅಲ್ಲೇ. ಒಳ್ಳೇದಾಗ್ಲಿ. ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾನು ಕಂಡ್ಕೊಂಡಿದ್ದಿಷ್ಟೇ, ಅವರಲ್ಲಿ ಇರುವಂಥ ಒಂದು ಒಗ್ಗಟ್ಟು ರೀ. ಬರೀ ಎಷ್ಟೋ ಜನ ನೋಡಿ, ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ, ಮನಸ್ಸು ಕಾರಣ ಆಗುತ್ತೆ, ಮನಸ್ಸುಗಳ ಕಾರಣ ಆಗುತ್ತೆ, ಲೈಕ್ ಮೈಂಡೆಡ್ ಪರ್ಸನ್ಸು ಕಾರಣ ಆಗ್ತಾರೆ. ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಅವರಲ್ಲಿ ಇರುವಂಥ ಒಂದೇ ಒಂದು ಗುಣ ನಾನು ಕಂಡುಕೊಂಡಿದ್ದು, ಒಂದೇ ಉದ್ದೇಶ ಕಂಡುಕೊಂಡಿದ್ದು ಏನು ಅಂತಂತಂದರೆ ಈ ಸಿನಿಮಾಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತನ್ನುವಂಥದ್ದು. ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಆ ಪ್ರಾಡಕ್ಟ್ ಇನ್ನು ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಟ್ಟಿಲ್ಲ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗಲೇಬೇಕು ಅಂತೀನಿ ಈ ಸಿನಿಮಾ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು, ಈ ಥರದ ಒಂದು ಸಿನಿಮಾವನ್ನು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನು ಸ್ವಾಗತಿಸಿ ಅಂತ ಅನ್ನುವಂಥದ್ದು. ಭಾಳ ನಿಷ್ಕಲ್ಮಶ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನೋಡಿ, ಸ್ಮೈಲ್ ಇರಲಿ, ಇಲ್ಲ ನೋಡಿ.